ಹಾಯ್ ಹಲೋ ನಮಸ್ಕಾರ. ಸೊ ನಿನ್ನೆ ತಾನೇ ನಮಗೆ SSC ಜಲ್ದು ಕೀ ಆನ್ಸರ್ ಬಿಟ್ಟಿದ್ದಾರೆ. ಸೊ 125 ಮೇಲೆ ತೆಗೆದಿರೋರೆಲ್ಲ ಖುಷಿಯಾಗಿರ್ತೀರ. 120 ಕೆಳಗಡೆ ತೆಗೆದು ಅದರಲ್ಲಿ ಕೆಲವೊಂದು ಹಾರ್ಡ್ ಶಿಫ್ಟಲ್ಲಿ ಇನ್ ಕೇಸ್ ನೀವಿದ್ದು ಆ್ಯಾವ್ರೇಜ್ 130 112 ಇದ್ದು ನೀವು 120 ತೆಗೆದಿರೋರು ಕೂಡ ಖುಷಿಯಾಗಿರ್ತೀರ. ಇನ್ನು ಅದಕ್ಕೂ ಕಮ್ಮಿ 115 110 ತೆಗೆದಿರೋರು ಬೇಜಾರಾಗಿರ್ತೀರ. ಅದ್ರಲ್ಲಿ ನಾನು ಒಬ್ಬ. ಓಕೆ, ಸೊ ನಾನು ಮುಂಚೆ ಹೇಳಿದ್ದೆ, ನಾನು ಎಕ್ಸಾಮ್ ಫೇಲ್ ಆದರೂ ಎಂತಕ್ಕೆ ಫೇಲ್ ಆದೆ ಅಂತ ಹೇಳ್ತೀನಿ ಅಂತ ಅಂದೆ, ಪಾಸ್ ಆದರೆ ಎಂತಕ್ಕೆ ಪಾಸ್ ಆದೆ ಅಂತ ಕೂಡ ಹೇಳ್ತೀನಿ ಅಂತ ಅಂದೆ. ಸೊ ಇವಾಗ ಫೇಲ್ ಆಗಿದ್ದೀನಿ. ಸೊ ಫೇಲ್ ಆಗಿದ್ದಕ್ಕೆ ಏನು ಕಾರಣಗಳು, ಸೊ ಈ 8 ಮಂತ್ಸು ಏನೇನು ತಪ್ಪುಗಳನ್ನ ಮಾಡಿದೆ, ಎಕ್ಸಾಮ್ ಡೇ ಪರ್ಟಿಕ್ಯುಲರಾಗಿ ಏನೇನು ಮಿಸ್ಟೇಕ್ಸ್ ಆಯಿತು. ಸೊ ಇದು ತುಂಬ ನನಗೆ ಕೆಲವೊಂದು ಸ್ಮಾಲ್ ಇಶ್ಯೂಸ ತುಂಬ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ. ಅದೇನೇನು ನನಗೇನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಎಕ್ಸಾಮ್ ಡೇ ದಿವಸ ಪರ್ಟಿಕ್ಯುಲರಾಗಿ. ಸೊ ಈ 8 ಮಂತ್ಸಲ್ಲಿ ಕೂಡ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅದೆಲ್ಲ ನಿಮ್ಗೆ ಶೇರ್ ಮಾಡ್ಕೊತೀನಿ. ಸೊ ಈ ವಿಡಿಯೋ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಸೊ ಈ ವಿಡಿಯೋ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅಂತಲೇ ನೆಕ್ಸ್ಟ್ 2025 CGLಗೆ ಪ್ರಿಪೇರ್ ಆಗೋರಿಗೆ, ಅದ್ರ ಜೊತೆಗೆ ಈ ಸಲ ಮಾರ್ಕ್ಸ್ ಕಮ್ಮಿ ಬಂದಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಸೊ ನಿಮ್ಗೇನಾರು ಅದರಲ್ಲಿ ಒಳ್ಳೆ ಪಾಯಿಂಟ್ಸ್ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಬೆಟರಾಗಿ ಟ್ರೈ ಮಾಡಿ. ನಾನು ಮಾಡಿದ ತಪ್ಪುಗಳನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಮಿಸ್ಟೇಕ್ಸು ನಮ್ಮ ಕನ್ನಡದಲ್ಲೂ ಅದರಲ್ಲೂ CGL ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು ಯಾರು ಬಂದು ಅವ್ರ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೊಳ್ಳಲ್ಲ. ಈವನ್ ಪಾಸ್ ಆದವರು ಅಟ್ಲೀಸ್ಟ್ ಬಂದು ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಅಟ್ಲೀಸ್ಟ್. ಸೊ ಅವರು ಹೇಳ್ದಂಗೆ ಫೇಲ್ ಆದವರಂತೂ ಹೇಳೋದೇ ಇಲ್ಲ, ಪಾಸ್ ಆದವರೇ ಹೇಳಲ್ಲ, ಇನ್ನು ಫೇಲ್ ಆದವರೇ ಅಂತ ಕೇಳ್ತಾರೆ. ಬಟ್ ಫೇಲ್ ಆದವರು ಹೇಳಿದ್ರೇ ಇನ್ನೂ ಸ್ವಲ್ಪ ಸಕ್ಸಸ್ ಸಿಗೋಕ್ಕೆ ಜಾಸ್ತಿ ಅವಕಾಶಗಳು ಇರ್ತವೆ ಅಂತ ನಾನು ನಂಬ್ತಾ ಇದ್ದೀನಿ. ಅದಕ್ಕೋಸ್ಕರ ನನ್ನ ಫೇಲ್ಯೂರ್ ಸ್ಟೋರಿ ಹೇಳ್ತಾಯಿದ್ದೀನಿ. ಓಕೆ, ಸೊ ಈ ಒಂದು 8 ಮಂತ್ಸಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು CGL 24 ತುಂಬ ಜನ ನನಗೆ ಟೆಲಿಗ್ರಾಮಲ್ಲಿ ಎಷ್ಟೋ ಜನ ಮೆಸೇಜ್ ಮಾಡಿದ್ರು, ಅಟ್ಲೀಸ್ಟ್ ನೀವಾದ್ರು ಪಾಸಾಗಿ. ಸೊ ನೀವು ಪಾಸಾದರೆ ನಮಗೆ ನಿಮ್ಮ ಕಡೆಯಿಂದ ಹೆಲ್ಪ್ ಸಿಗುತ್ತೆ, ನಮಗೂ ಸ್ವಲ್ಪ ಮೋಟಿವೇಶನ್ ಬರುತ್ತೆ ಅಂತ. ಸೊ ಅವ್ರಿಗೆಲ್ಲ ಸಾರಿ, ಯಾಕಂದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ಗೆ ನಾನು ಮೀಟ್ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಸಾರಿ. ಸೊ ಇಲ್ಲಿ ಮಾರ್ಕ್ಸ್ ನೋಡಿಕೊಂಡ್ರೆ ನೀವು ಇದು ಯಾವತ್ತು ಎಕ್ಸಾಮ್ ಡೇ ಸ್ಪೆಷಲ್ ಅಂದ್ಬಿಟ್ಟು SSC CGLಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಬಿಟ್ಟಿದ್ದರು. ಎಕ್ಸಾಮ್ಸ್ ಸ್ಟಾರ್ಟ್ ಆಗಿದ್ದ ದಿನದಿಂದನೇ ಬಿಟ್ಟಿದ್ದರು. ಸೊ 119 116 132 121 164 ಅಂದರೆ ಸೆಕೆಂಡ್ ಟೈಮ್ ಅಟೆಂಡ್ ಮಾಡಿದ್ದೆ. ಸೊ 59 ಇದೆಲ್ಲ ನಾನು ಎಷ್ಟು 2 ಸೆಕ್ಷನ್ಸಲ್ಲಿ ಮಾತ್ರ ನನಗೆ ಸ್ಪೆಸಿಫಿಕ್ಕಾಗಿ ಎಷ್ಟು ಬರುತ್ತೆ ಅಂತ ಗೊತ್ತಾಗಬೇಕಾಯಿತು. ಅದೇ ಬಟ್ ಅದಕ್ಕೆ ಎಷ್ಟು ಟೈಮ್ ತೊಗೊತೀನಿ ಅಂತ ಜಸ್ಟ್ ಅದನ್ನು ಮಾತ್ರ ತೊಗೊಂಡೆ. ಅದನ್ನು ಬಿಟ್ಟರೆ ಮತ್ತೆ ಎಲ್ಲ ಸೆಕ್ಷನ್ಗೆ ಬಂದಾಗ ಮತ್ತೆ 136 130 137 118 117 134 110 ಈ ಥರ ಬರ್ತಾಯಿತ್ತು. ಓಕೆ, ಸೊ ನೀವು ಆ್ಯಾವ್ರೇಜಾಗಿ ನೋಡಿಕೊಂಡ್ರು ನನಗೆ 125ಇಂದ 130 ಅದು ನಂದು ರೇಂಜು. ಓಕೆ, ಅದಕ್ಕಿಂತ ಕಮ್ಮಿ ಅಂತೂ ಬರ್ತಾ ಇರಲಿಲ್ಲ. ನಾನು ಕಾನ್ಫಿಡೆಂಟ್ ಆಗಿದ್ದೆ, ಯಾಕೆ ನಾನು GK ಸಿಲೆಬಸ್ ಮುಗಿಸಿರಲಿಲ್ಲ. ಅದರಿಂದ ನಾನು 125ಇಂದ 130 ಬಂದರೆ ಸಾಕು ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದೆ. ನನಗೆ ಅಷ್ಟು ಮಾರ್ಕ್ಸ್ ಬರ್ತಾಯಿತ್ತು. ಬಟ್ ಇಲ್ಲಿ ಯಾಕೆ ಬರಲಿಲ್ಲ, ಫೈನಲಲ್ಲಿ ಯಾಕೆ ಎಕ್ಸಾಮ್ಗೆ ಬರಲಿಲ್ಲ, ಬರೀ ಯಾಕೆ 106 ಬಂತು. ಈವನ್ CHSLಲ್ಲಿ ಕೂಡ ನನಗೆ 122 ಬಂತು, ಇಲ್ಲಿ ಯಾಕೆ ಬರಲಿಲ್ಲ. ಓಕೆ, ಇದನ್ನು ನಾನು ಹೇಳ್ತೀನಿ. ನನಗೆ ಗೊತ್ತು, ನನಗೆ ಈ ಎಕ್ಸಾಮ್ ಸೆಂಟರಿಂದ ಈಚೆ ಬಂದಾಗಲೇ ಗೊತ್ತಾಯಿತು ನನಗೆ ಮಾರ್ಕ್ಸ್ ಕರೆಕ್ಟಾಗಿ ಬರೋಲ್ಲ ಅಂತ. ಅದು ಯಾಕೆ ಅಂತಲೇ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ 8 ಮಂತ್ಸಲ್ಲಿ ಏನೇನು ತಪ್ಪುಗಳಾಯಿತು ಅದು ಕೂಡ ಒಂದು ಕಡೆಯಿಂದ ಹೇಳ್ಕೊಂಡು ಬಂದು ಈ ಲಾಸ್ಟ್ ಎಕ್ಸಾಮ್ ಡೇ ದಿನ ಪರ್ಟಿಕ್ಯುಲರಾಗಿ ಏನಾಯಿತು ಅಂತ ಹೇಳ್ತೀನಿ. ಓಕೆ, ಸೊ ಈ ಸ್ಟಾರ್ಟಿಂಗ್ ಇತ್ತಲ್ಲ, ನನಗೆ ಇಷ್ಟೆಲ್ಲ ಸಿಲೆಬಸ್ ಎಲ್ಲ ಗೊತ್ತಾಯಿತು, ಅದೆಲ್ಲ ಆಲ್ರೆಡಿ ಹೇಳಿದ್ದೀನಿ. ಮತ್ತು ನಾನು ಸಿಲೆಬಸ್ ಹಿಂಗಿರುತ್ತೆ, ಇಷ್ಟು ಕ್ವಶನ್ಸ್ ಇರುತ್ತೆ, ಇಷ್ಟು ಮಾರ್ಕ್ಸು, ಇಷ್ಟು ನೆಗೆಟಿವ್ ಮಾರ್ಕ್ಸ್ ಅವೆಲ್ಲ ನಾನು ಹೇಳಲ್ಲ. ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ವೀಡಿಯೋ ಇದೆ, ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳೋಂಗೆ ಮಾಡ್ಕೊಳ್ಳಿ. ಓಕೆ, ನಾನು ಸ್ಟಾರ್ಟಿಂಗ್ ಪ್ರಿಪೇರ್ ಮಾಡ್ಬೇಕಾದ್ರೆ ಎಷ್ಟೊಂದು ಏನೇನೋ ಬುಕ್ಸ್ ಅಂತೆ, ಅದು ಇದು ಬುಕ್ಸು ಎಲ್ಲ UPSCಗೆ ಬೇಕಾಗಿರೋ ಬುಕ್ಸ್ ಅಂತೆ ಒಂದು ಲಿಸ್ಟ್ ಗೂಗಲಲ್ಲಿ ನೋಡಿದ್ದೆ. ಒಂದಷ್ಟು ಬುಕ್ಸ್ ಬಂದಿತ್ತು, ಅದೆಲ್ಲ ಬರ್ಕೊಂಡೋಗಿ ಆ ಬುಕ್ ಸ್ಟೋರೆಲ್ಲ ಅವ್ನ ಕೈಗೆ ಕೊಟ್ಬಿಟ್ಟೆ. ಒಂದು ಚೀಲ ಫುಲ್ಲು ಬುಕ್ಸ್ ಕೊಟ್ಟ, ತೊಗೊಂಬಂದು ಮನೇಲಿಟ್ಟೆ. ಅದರಲ್ಲಿ ಯೂಸ್ ಮಾಡ್ತಿರೋದು ಇವಾಗ 3ರಿಂದ 4 ಬುಕ್ಸ್ ಅಷ್ಟೇ. ಓಕೆ, ಸೊ ಯಾರು CGL ಸ್ಟಾರ್ಟ್ ಮಾಡೋರಿಗೆ ಎಲ್ಲ ಬುಕ್ಸು ಬೇಕಾಗಿಲ್ಲ. ಓಕೆ, ಕೆಲವೊಂದು ಪರ್ಟಿಕ್ಯುಲರ್ ಬುಕ್ಸ್ ಮಾತ್ರ ಸಾಕು, ಜಾಸ್ತಿ ಅಮೌಂಟು ವೇಸ್ಟ್ ಮಾಡೋದೇನು ಬೇಕಾಗಿಲ್ಲ. ಕೋಚಿಂಗ್ ಅಂತೂ ಬೇಕಾಗೇ ಇಲ್ಲ. ಓಕೆ, ನೀವು ಅನ್ಕೊಬೋದು ನಿನಗೆ ಕಮ್ಮಿ ಮಾರ್ಕ್ಸ್ ಬಂದೈತೆ, ನೀನೇಂತೂ ಕೋಚಿಂಗ್ಗೆ ಹೋಗಬೇಡ ಅಂತ ಹೇಳ್ತಾ ಇದೆಯಾ ಅಂತ. ಬಟ್ ಕೋಚಿಂಗ್ ಹೋಗೋರಿಗೆ ನೀವು ಕೋಚಿಂಗ್ ಹೋಗಲೇಬೇಕು ಅಂತಂದರೆ ನೀವು ಹೋಗಿ. ಬಟ್ ಕೋಚಿಂಗ್ ಹೋರೋ ಒಂದು ಅಡ್ವಾಂಟೇಜ್ ಏನು ಅಂದರೆ ಅಲ್ಲಿರೋ ಅಟ್ಮಾಸ್ಫಿಯರ್. ಯಾಕಂದರೆ ಎಲ್ಲರೂ ಓದ್ತಾ ಇರ್ತಾರೆ, ನಾವು ಓದಬೇಕು, ಅಪ್ಪ ಅವ್ನು ಓದ್ತಾ ಇದ್ದಾನೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಮನೆಯಲ್ಲೇ ಇದ್ದರೆ ಆಮೇಲೆ ಓದ್ಬೋದು, ಇವಾಗ ಓದ್ಬೋದು ಅನ್ನೋ ಒಂದು ಪ್ರೊಕ್ಯಾಸ್ಟಿನೇಷನ್ ಮಾಡ್ತಾಯಿರ್ತೀವಿ. ಅದೊಂದು ನೀವು ಕಂಟ್ರೋಲ್ ಮಾಡೋಕ್ಕಿದ್ರೆ ನೀವು ಕೋಚಿಂಗ್ ಹೋಗ್ದಂಗೆ ಇಲ್ಲಿ ಓದ್ಕೊಬೋದು. ಓಕೆ, ಸೊ ಫಸ್ಟು
ನಾನು 2023 ಸಿ ಜಿ ಎಲ್ ಎಕ್ಸಾಮ್ ಅವಾಗ ತಾನೇ ಕೆಲಸ ಬಿಟ್ಟು ಅವಾಗ ತಾನೇ ಆ ಒಂದು 2023 ಸಿ ಜಿ ಎಲ್ ಬರೆದಾಗ 50 ಮಾರ್ಕ್ಸ್ ಏನೋ ಬಂದಿತ್ತು. ಆವಾಗಲೇ ನನಗೆ ಗೊತ್ತಾಯಿತು ಜಿ ಕೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂತು. ಈ ಜಿ ಕೆ ಇದೆಯಲ್ಲ, ಈ ಜಿ ಕೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ನಮಗೆ ಒಂದು ಸೆಕೆಂಡ್ ಒಂದು ಪೆನ್ ತೊಗೊಂಡು ಗೀಚ್ಬಿಡ್ತೀನಿ. ಇಲ್ಲಪ್ಪ ಅದು. ಸೊ ನಾನೇನು ಅಂದ್ಕೊಂಡೆ, ಜಿ ಕೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಅಂದ್ಕೊಳ್ಳೋದಲ್ಲ, ಅದು ನಿಜನೇ. ಜಿ ಕೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ನಮಗೆ ಕಟ್ ಆಫ್ ಒಳ್ಳೆ ರ್ಯಾಂಕ್ ಬರುತ್ತೆ. ಓಕೆ, ಸೊ ನಾನು ಇದರಲ್ಲಿ ಏನು ಮಾಡಿದೆ, ಆಲ್ ಪ್ರೀವಿಯಸ್ ಇಯರ್ ಕ್ವಶನ್ಸು, ಏನೇನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ದಾವೋ ಒಂದು ಟೆಸ್ಟ್ ಮೇಕರ್ ಆ್ಯಪ್ ಅಂತ ಬರುತ್ತೆ, ಆ ಆ್ಯಪಲ್ಲಿ ಪ್ರತಿಯೊಂದು ಕ್ವಶನು ಟೈಪ್ ಮಾಡ್ಕೊಂಡು ಕೂತ್ಕೊಂಡೆ. ಓಕೆ, ಅಲ್ಲೇ ನನಗೆ 2 ಇಂದ 3 ಮಂತ್ಸ್ ಅಲ್ಲೇ ನಾನು ವೇಸ್ಟ್ ಮಾಡಿದೆ. ವೇಸ್ಟು ಅಂತಂದರೆ ಮೇ ಬಿ ಅದು ಇವಾಗ ಚೆನ್ನಾಗಿ ಯೂಸ್ ಆಗ್ಬೋದು ನನಗೆ, ಬಟ್ ಆವಾಗ ನನಗದು ಯೂಸ್ ಆಗಲಿಲ್ಲ. ಓಕೆ, 2-3 ಮಂತ್ಸ್ ನಾನೇನು ಅಂದ್ಕೊಂಡೆ, ಫಸ್ಟು ಅದೆಲ್ಲ ಟೈಪ್ ಮಾಡಿಕೊಂಡು ಡೈಲಿ ಒಂದೊಂದು ಟಾಪಿಕ್ಕು, ಡೈಲಿ ಇವಾಗ ಹಿಸ್ಟ್ರಿ ಒಂದಿನ ಏನ್ಷಿಯಂಟ್ ಹಿಸ್ಟ್ರಿ ಇರುತ್ತೆ, ಇದರಲ್ಲೊಂದು 100 ಕ್ವಶನ್ಸ್ ಇರುತ್ತೆ, ಏನ್ಷಿಯಂಟ್ ಹಿಸ್ಟ್ರಿಲಿ 100-150 ಕ್ವಶನ್ಸ್ ಇರುತ್ತೆ. ಆ ಥರ ಡೈಲಿ ಒಂದೊಂದು ಟಾಪಿಕ್ ಮಾಡ್ಕೊಂಬಿಟ್ರೆ ನಾವು ಎಕ್ಸಾಮ್ ಬರೋಷ್ಟರಲ್ಲಿ ಒಂದು 20 ಸಲ ಪ್ರಾಕ್ಟೀಸ್ ಆಗೋಗಿರುತ್ತೆ. ಸೊ ಎಲ್ಲ ಬೈಯಾಟ್ ಆಗೋಗಿರುತ್ತೆ. ಅವರು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿಂದ ಆಲ್ಮೋಸ್ಟ್ ಅಲ್ಲಿ ಕೇಳ್ತಾರೆ. ಅಟ್ಲೀಸ್ಟ್ ಒಂದು 10-15 ಕ್ವಶನ್ಸ್ ಬಂದರೂ 30 ಮಾರ್ಕ್ಸ್ ಮೇಲೆ ಬರುತ್ತೆ ಅಂತ ಅಂದ್ಕೊಂಡು ಹಂಗೆ ಮಾಡಿದೆ. ಅದಾದಮೇಲೆ ಇದಾಯ್ತಲ್ವ, ಇಲ್ಲಿ ಕ್ವಶನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇಲ್ಲ ಆಯಿತು, 2-3 ಮಂತ್ಸ್ ಆಗೋಯಿತು. ಅದಾದಮೇಲೆ ಜನವರಿಯಿಂದ ಯೂಟ್ಯೂಬ್ ಚಾನಲಲ್ಲಿ ಅವಾಗ ಯಾರೂ ಇರಲಿಲ್ಲ ಕನ್ನಡದಲ್ಲಿ ಹೇಳೋಕ್ಕೆ, ಅಟ್ಲೀಸ್ಟ್ ಬೇರೆಯವ್ರಿಗಾರು ಹೆಲ್ಪ್ ಆಗಲಿ, ನನಗೂ ಸ್ವಲ್ಪ ಅವ್ರಿಗೆ ಹೇಳ್ಬೇಕಾದ್ರೆ ನನಗೂ ಸ್ವಲ್ಪ ಗೊತ್ತಾಗುತ್ತೆ ಅಂದ್ಬಿಟ್ಟು ನಾನು ಅವಾಗೇನು ಮಾಡಿದೆ, ಮ್ಯಾಥ್ಸ್ ವೀಡಿಯೋಸು, ರೀಸನಿಂಗ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ರೀಸನಿಂಗ್ ವೀಡಿಯೋಸ್ ಮಾಡಿದೆ. ಓಕೆ, ರೀಸನಿಂಗ್ ವೀಡಿಯೋಸ್ ಮಾಡ್ಬೇಕಾದ್ರೆ ಅದು ಜನವರಿಯಿಂದ ಫೆಬ್ರವರಿವರೆಗೂ ಮುಗೀತು. ಅದಾದಮೇಲೆ ಫೆಬ್ರವರಿಯಿಂದ ಮೇ ಜೂನ್ವರೆಗೂ ನನಗೆ ಮ್ಯಾಥ್ಸ್ ವೀಡಿಯೋಸ್ ಮಾಡಿದೆ. ಓಕೆ, ಮ್ಯಾಥ್ಸ್ ವೀಡಿಯೋಸ್ಗೆ ಆಲ್ಮೋಸ್ಟ್ ಇವೆಲ್ಲ ಮಾಡಿದ್ದೆ. ಸೊ ಮ್ಯಾಥ್ಸ್ ವೀಡಿಯೋಸ್ ಮಾಡೋಷ್ಟಕ್ಕೆ ಜೂನು ಜುಲೈ ಎಂಡಿಂಗ್ ಬಂತು. ಜುಲೈಯಿಂದ ಆಗಸ್ಟ್ಗೆ ಇಂಗ್ಲೀಷ್ ವೀಡಿಯೋಸ್ ಮಾಡಿದೆ. ಓಕೆ, ಸೊ ಈ ವಿಡಿಯೋಸ್ ಎಲ್ಲ ಮಾಡಾದ್ಮೇಲೆ ಅದಾದಮೇಲೆ ಅದೇ ಟೈಮ್ಗೆ ಇನ್ನು CHSL ಎಕ್ಸಾಮ್ ಕೂಡ ಬಂತು. ಓಕೆ, ಅವಾಗ ತಾನೇ ಇಂಗ್ಲೀಷ್ ಮುಗಿಸಿದ್ದೆ, ಕರೆಕ್ಟ್ ಅಲ್ವಾ? ಸೊ ನಾನು 6 ಮಂತ್ಸು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ವೀಡಿಯೋಸೇ ಮಾಡಿದೆ. 6 ಅಲ್ಲ, ಆಲ್ಮೋಸ್ಟ್ ಒಂದು 5 ಮಂತ್ಸ್ ಮಾಡಿದ್ದೆ. ರಿವಿಷನ್ ಮಾಡಿರಲಿಲ್ಲ ನಾನು, ಅಲ್ಲಿ ದೊಡ್ಡ ಮಿಸ್ಟೇಕೇ ಮಾಡಿದೆ. ಬಟ್ ಅದು ನನಗೆ ಆಮೇಲೆ ವರ್ಕೌಟ್ ಆಯಿತು, ನೋ ಪ್ರಾಬ್ಲಮ್. ಯಾಕಂದರೆ ಮ್ಯಾಥ್ಸ್ ನನಗೆ ಸ್ವಲ್ಪ ಇಷ್ಟ ಇರೋದ್ರಿಂದ ಬೇಗ ರಿವಿಷನ್ ಮಾಡೋಕ್ಕೆ ಆಯಿತು. ಅಲ್ಲಿ ನನಗೆ ಏನು ಮ್ಯಾಥ್ಸಲ್ಲಿ ತೊಂದರೆ ಏನು ಕೊಟ್ಟಿಲ್ಲ ಮ್ಯಾಥ್ಸ್ ನನಗೆ. ಓಕೆ, ಸೊ ಮ್ಯಾಥ್ಸು 6 ಮಂತ್ಸು ರಿವಿಷನ್ನೇ ಮಾಡಿಲ್ಲ, ಅದು ತಪ್ಪು ಮಾಡಿದೆ. ಯಾಕಂದರೆ ನನಗೆ ಮ್ಯಾಥ್ಸ್ ಇಷ್ಟ ಇರೋದ್ರಿಂದ ನನಗೆ ಮತ್ತೆ ಬೇಗ ಬಂತು. ಸ್ವಲ್ಪ ಜನಕ್ಕೆ ಮ್ಯಾಥ್ಸ್ ಕಷ್ಟ ಆಗುತ್ತೆ, ಅವ್ರಿಗೆ ಹೇಳ್ತಾ ಇದ್ದೀನಿ, ಮ್ಯಾಥ್ಸು ಮತ್ತೆ ರಿವಿಷನ್ ಮಾಡ್ತಾ ಇರಬೇಕು. ಒಂದು ಟಾಪಿಕ್ ಮುಗಿಸಿದ್ರೆ ಆ ಒಂದು ವೀಕಲ್ಲಿ ಏನೇನು ಮುಗಿಸೋದ್ವೋ ಆ ಕ್ವಶನ್ಸ್ ಮತ್ತೆ ಒಂದು ಸಲ ಮಾಡಬೇಕು. 1 ತಿಂಗಳಾದಮೇಲೆ 1-2 ದಿನ ಆ ಲಾಸ್ಟ್ 1 ತಿಂಗಳಲ್ಲಿ ಏನು ಕ್ವಶನ್ಸ್ ಕಲ್ತ್ಕೊಂಡು ಅದೆಲ್ಲ ಒಂದು ಸಲ ಮಾಡಬೇಕು, ಆವಾಗಲೇ ಮ್ಯಾಥ್ಸ್ ಬರೋದು. ಓಕೆ, ಇಂಗ್ಲೀಷು ಮ್ಯಾಥ್ಸ್ ಆಗಿದ ತಕ್ಷಣ ಇಂಗ್ಲೀಷ್ ಒಂದು 34-42 ವೀಡಿಯೋಸ್ ಇತ್ತು, ಅದು ಮಾಡಿ ಇಂಗ್ಲೀಷ್ ಮಾಡಿದ ತಕ್ಷಣವೇ CHSL ಎಕ್ಸಾಮ್ ಬರೋದ್ರಿಂದ ನನಗೆ ಇಂಗ್ಲೀಷ್ ವರ್ಕೌಟ್ ಆಯಿತು. ನಿಮ್ಮ ಪ್ರಕಾರ 33.5 ಕಮ್ಮಿನೇ, ಬಟ್ ನನಗಿದು ಜಾಸ್ತಿನೇ. ಯಾಕೆ ಅಂತ ಅಂದರೆ ನನಗೆ ತಪ್ಪಾಗಿದ್ದು ಎಲ್ಲಿ ಅಂತಂದರೆ ವೊಕ್ಯಾಬ್ಲರಿಲಿ ಆ್ಯಂಟೋನಿಮ್ಸು ಸಿನೋನಿಮ್ಸು ತಪ್ಪುಗಳಾಯಿತು. ಅದನ್ನು ಬಿಟ್ಟು 5 to 6 ಕ್ವಶನ್ಸ್ ತಪ್ಪಾಯಿತು. ಅದು ಬಿಟ್ಟು ನನಗೆ ಇಷ್ಟು ಮಾರ್ಕ್ಸ್ ಬಂದಿರೋದ್ರಿಂದ ಐ ಆಮ್ ಹ್ಯಾಪಿ. ಯಾಕಂದ್ರೆ ನನಗಲ್ಲಿ ಓಕೆ ಇಂಗ್ಲೀಷಲ್ಲಿ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಮೈಂಡ್ಸೆಟ್ಟಲ್ಲಿ ಅವಾಗಿದ್ದೆ ನಾನು. ಓಕೆ, ಇಂಗ್ಲೀಷ್ ಪ್ರಾಬ್ಲಮ್ ಇರಲಿಲ್ಲ, ರೀಸನಿಂಗ್ ಹೆಂಗಿದ್ರೂ ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ರೀಸನಿಂಗು ಯಾವಾಗೂ 46-45 ಬರೋದು, ಒಂದೇ ಸಲ ಎಕ್ಸಾಮಲ್ಲಿ 50ನೇ ಬಂದುಬಿಡ್ತು CHSL ಎಕ್ಸಾಮಲ್ಲಿ. ನನಗೆ ಅವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂತು. ಯಾವತ್ತು CHSL ಎಕ್ಸಾಮಲ್ಲಿ 50 ಔಟ್ ಆಫ್ 50 ಬಂತು, ಅವಾಗ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂತು ರೀಸನಿಂಗಲ್ಲಿ. ಸೊ ರೀಸನಿಂಗಲ್ಲಿ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ, ಇಂಗ್ಲೀಷಲ್ಲಿ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ. ಸೊ ಇನ್ನು GK ಮತ್ತು ಕ್ವಾಂಟು, ಓಕೆ, ಅವೆರಡು ಏನೋ ಒಂದು ಮಾಡಬೇಕು. ಈಗ 1.5 ಮಂತ್ ಟೈಮ್ ಇದೆ ಯಾವುದಕ್ಕೆ, CGL ಎಕ್ಸಾಮ್ಗೆ. ಸೊ ಈಗ ನಾನು ಮತ್ತೆ ಇವಾಗ GK ಫುಲ್ಲು ಓದ್ಕೊಬೇಕಾ ಅಥವಾ ಮಿಕ್ಕಿದ 3ರಲ್ಲೇ ನಾನು ಒಳ್ಳೆ ಕಟ್ ಆಫ್, ನನಗೆ ಗೊತ್ತಲ್ವ ಕಟ್ ಆಫ್ ಒಂದು 130-135 ಅಷ್ಟಲ್ಲಿ ಬರುತ್ತೆ ಅಂತ ನನಗೊಂದು ಐಡಿಯಾ ಇತ್ತು. ಸೊ ಆ ಒಂದು ಐಡಿಯಾ ಅಷ್ಟರಲ್ಲೇ ಬರಬೇಕಾ, ಸೊ ಆ 3 ಮಾತ್ರನೇ ಓದ್ಕೊಬೇಕಾ, GKನೂ ಓದ್ಕೊಬೇಕಾ ಅನ್ನೋ ಒಂದು ಡಿಲೈಮದಲ್ಲಿ, ಅಂದರೆ ಒಂದು ಕನ್ಫ್ಯೂಷನಲ್ಲಿ ಒಂದು 20 ಡೇಸು ಸ್ವಲ್ಪ ಓದೋದು, ಆಮೇಲೆ ಈ ಒಂದು ಮಾಕ್ ಟೆಸ್ಟ್ ತಗೊಳ್ಳೋದು, ಹಿಂಗೆ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಒಂದು ದಿವಸ ಡಿಸೈಡ್ ಆದೆ, ಇಲ್ಲ ಇದು ವರ್ಕೌಟ್ ಆಗಂಗಿಲ್ಲ. ಸೊ ನಾನೇನು ಮಾಡೋಣ, ಈ ಮಿಕ್ಕಿದ 3 ಇದೆಯಲ್ಲ ಅದರಲ್ಲಿ 125-130 ಮಾರ್ಕ್ಸ್ ತಗೋಣ. ಇದರಲ್ಲಿ ಎಷ್ಟಾರು ಬರಲಿ, ಅದು 5 ಬರಲಿ 10 ಬರಲಿ, ನನ್ನ ಟಾರ್ಗೆಟ್ ಇದ್ದಿದ್ದು 10. ಓಕೆ, ಈ 10 ಬಂದು ಈ ಮಿಕ್ಕಿದ 3ರಲ್ಲಿ 125 ಅಂದರೆ ಓಕೆ 135 ಬರುತ್ತೆ ಅಂತ ಹಿಂಗೆ ಈ ಮೈಂಡ್ ಸೆಟ್ಟಲ್ಲಿ ಹೋಗ್ತಿದ್ದೆ. ಸೊ ಅವಾಗ ಮಾಕ್ ಟೆಸ್ಟು ಡೈಲಿ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಡೈಲಿ 4 ಮಾರ್ಕ್ ಟೆಸ್ಟು, ಡೈಲಿ 4 ಮಾರ್ಕ್ ಟೆಸ್ಟ್, ನೀವು ಡೇಟ್ ನೋಡ್ಬೋದು. ಸೊ ಡೈಲಿ 4 ಮಾರ್ಕ್ ಟೆಸ್ಟ್ ತೊಗೊತಿದ್ದೆ. ಸ್ಟಾರ್ಟಿಂಗು ಒಂದೆರಡು ದಿನ 2-3 ತೊಗೊಂಡೆ, ಆಮೇಲೆ ಡೈಲಿ 4 ತೊಗೊಂಡೆ. ಸೊ ಡೈಲಿ 4 ತೊಗೊಬೇಕಾದ್ರೆ ಇಂಗ್ಲೀಷ್ ಅವಾಗ ತಾನೇ ಇಂಗ್ಲೀಷು ವೀಡಿಯೋಸ್ ಮುಗಿಸಿರೋದ್ರಿಂದ ಇಂಗ್ಲೀಷಲ್ಲಿ ಅವಾಗ ಚೆನ್ನಾಗಿ ಬರ್ತಾಯಿತ್ತು. ಅಂದರೆ 18, 19, 20, 21 ಅಂದರೆ ಅದು ನನಗೆ ಜಾಸ್ತಿನೇ. ಓಕೆ, ಸೊ ಇದೆಲ್ಲ ಒಂದೊಂದು ಸಲ 5-6 ಕಮ್ಮಿ ಆಗೋದು, ಒಂದೊಂದು ಸಲ 10 ಕೂಡ ಕಮ್ಮಿ ಆಗಿದೆ, ಡಿಪೆಂಡ್ ಅಪಾನ್ ಮೂಡು. ಬಟ್ ಆ್ಯಾವ್ರೇಜಾಗಿ ತೊಗೊಂಡ್ರೆ 8 into 19 ಕ್ವಶನು ಕರೆಕ್ಟಾಗೇ ಇರ್ತಿತ್ತು. ಓಕೆ, ಅದಾದಮೇಲೆ ಮ್ಯಾಥ್ಸು ಅವಾಗ ನನಗೆ ರಿವಿಷನ್ ಮಾಡಿಲ್ಲದೆ ಇರೋದ್ರಿಂದ ಏನು ಪ್ರಾಬ್ಲಮ್ ಆಯಿತು ನೋಡಿ, ಬರೀ 4 ಕ್ವಶನು, 11 ಕ್ವಶನು, 10 ಕ್ವಶನು, ಬರೀ ಇಷ್ಟೇ ಬರ್ತಿತ್ತು. ಆ್ಯಾವ್ರೇಜೇ ಬರೀ 11 ಕ್ವಶನ್ ಅಷ್ಟೇ ಮ್ಯಾಥ್ಸಲ್ಲಿ. ಅಷ್ಟು 5 ತಿಂಗಳು ಮ್ಯಾಥ್ಸ್ಗೆ ಕೊಟ್ಬಿಟ್ಟು ಮ್ಯಾಥ್ಸಲ್ಲಿ ಬರ್ತಿಲ್ಲ ಅಂದರೆ ಅದು ಫುಲ್ಲು ಒಂಥರ ನನಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ ನಾನೇನು ಮಾಡಿದೆ, ಮತ್ತೆ ಈ ಮ್ಯಾಥ್ಸ್ ಪರ್ಟಿಕ್ಯುಲರ್ PYQs ವೀಡಿಯೋಸ್ ಮಾಡಿದೆ. ನಿಮಗೆ ನೆನಪಿರುತ್ತೆ ನೋಡಿದವ್ರಿಗೆ. ಸೊ PYQs ಮಾಡಿದಾಗ ಅವಾಗ ನಾನು ಪಿಕಪ್ ಆದೆ ಚೆನ್ನಾಗಿ. ಓಕೆ, ಸೊ ಅವಾಗ ನನಗೆ ಮತ್ತೆ ಮ್ಯಾಥ್ಸ್ ಅನ್ನೋದು ಭಯ ಹೋಯ್ತು. ಮ್ಯಾಥ್ಸ್ ಭಯ ಇರಲಿಲ್ಲ, ರೀಸನಿಂಗು ಭಯ ಇರಲಿಲ್ಲ. ಸೊ ನನಗೆ ಇವೆರಡು ತುಂಬ ಕಾನ್ಫಿಡೆನ್ಸು. ರೀಸನಿಂಗಲ್ಲಿ 45 46 ಬರುತ್ತೆ, ಇದರಲ್ಲಿ 34 36 ಬರುತ್ತೆ. ಓಕೆ, ಅಡ್ವಾನ್ಸು ಮ್ಯಾಥ್ಸು ಸ್ವಲ್ಪ 1 2 3 4 ಕ್ವಶನ್ ಬಿಟ್ಟರು ನನಗೆ ಮ್ಯಾಥ್ಸಲ್ಲಿ ಅಷ್ಟು ಬರಬೇಕಂತ ನಾನು ಟಾರ್ಗೆಟ್ ಅಂದ್ಕೊಂಡಿದ್ದೆ. 35 38, ಇದರಲ್ಲಿ 46. ಓಕೆ, ಇನ್ನು GK ನಾನು ಹೇಳಿದ್ನಲ್ಲ, ನಾನು ಹೋಗ್ತಾ ಬಿಟ್ಬಿಟ್ಟೆ ಅಂತ. ಸೊ ಇಲ್ಲಿ ನೋಡಿ, ನಾನು ಯಾವುದು ಅಟೆಂಡೇ ಮಾಡೋಕ್ಕೆ ಹೋಗಿಲ್ಲ. ಓಕೆ, ಅಲ್ಲಿ ಆವಾಗ ಮಾರ್ಕ್ಸ್ ಒಂದೊಂದ್ಸಲ 85, ಒಂದೊಂದ್ಸಲ 101, ಒಂದೊಂದ್ಸಲ 110, 105 ಈ ಥರ ಬರೋದು. ಯಾವುದು ವಿತೌಟ್ ಜಿ ಕೆ ಇಷ್ಟು ಬರ್ತಿತ್ತು, 100, 75, 105, 110 ಈ ಥರ ಬರ್ತಾಯಿತ್ತು. ಸೊ ನಾನು ಫಿಕ್ಸ್ ಆದೆ, GK ಬಿಟ್ಬಿಟ್ಟು ಮಿಕ್ಕಿದ 3ರಲ್ಲಿ ಸ್ಟ್ರಾಂಗ್ ಆಗೋಣ ಅಂತ. ಹಂಗೆ ಮಾಡ್ತಾ ಓದ್ಕೊತ ಹೋದೆ. ಸೊ ಇಲ್ಲಿ ನಾನು ಏನು ತಪ್ಪುಗಳು ಮಾಡಿದೆ ಅಂತಂದರೆ ರಿವಿಷನ್ ಮಾಡಲಿಲ್ಲ ನಾನು. ಓಕೆ, ಈ ಒಂದು ಲಾಸ್ಟ್ 6 to 7 ಮಂತ್ಸಲ್ಲಿ ಮ್ಯಾಥ್ಸು ರಿವಿಷನ್ ಮಾಡಲೇ ಇಲ್ಲ. ಸೊ ಇಂಗ್ಲೀಷ್ ಕೂಡ ಬರ್ತಾ ರಿವಿಷನ್ ಮಾಡಲಿಲ್ಲ. ಸೊ ಇದೆಲ್ಲ 1 ತಿಂಗಳು ಮಾರ್ಕ್ ಆಗೋಯ್ತು. ಓಕೆ, ಈ ಮಾರ್ಕ್ ಮಾಡ್ಬೇಕಾದ್ರೆ ಡೈಲಿ ಹೇಳಿದ್ನಲ್ಲ, ಡೈಲಿ 4 ಮಾರ್ಕ್ ಟೆಸ್ಟು. ನಾನು ತಪ್ಪು ಮಾಡಿದೆ ಆ್ಯಕ್ಚುಲಿ. ಡೈಲಿ 4 ಮಾರ್ಕ್ ಟೆಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಫೋಕಸ್ ಅನ್ನೋದು ಜಾಸ್ತಿ ಫೋಕಸ್ ಮಾಡೋಕ್ಕಾಗಲ್ಲ. ಓಕೆ, ಡೈಲಿ ಜಾಸ್ತಿ ಬ್ರೈನ್ ಆ್ಯಕ್ಟಿವಿಟಿ ಪೀಕ್ ಹೋಗುತ್ತೆ, ಕಮ್ಮಿ ಆಗುತ್ತೆ, ಪೀಕ್ ಹೋಗುತ್ತೆ, ಕಮ್ಮಿ ಆಗುತ್ತೆ. ಸೊ ಬ್ರೈನ್ಗೆ ಫೋಕಸ್ ಅನ್ನೋದು ಕಮ್ಮಿ ಆಗೋಯ್ತು. ಓಕೆ, ಪ್ರತಿದಿನವೂ ಮಾರ್ಕ್ ಟೆಸ್ಟ್ ಅಟೆಂಡ್ ಮಾಡ್ತಿದ್ದೆ, ನಾನು ಬಿಡಲೇ ಇಲ್ಲ. ಸೊ ರೆಸ್ಟ್ ಅನ್ನೋದಿಲ್ಲ, ರೆಸ್ಟ್ ಕೊಡಲಿಲ್ಲ, ಇದು ಮುಖ್ಯ. ಸೊ ರಿವಿಷನ್ ತುಂಬ ಇಂಪಾರ್ಟೆಂಟು, ರೆಸ್ಟು ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ಸೊ ಇವತ್ತಿಂದ ಪ್ರಿಪೇರ್ ಆಗೋವ್ರಿಗೂ CGL 25ಗೆ ಒಂದು ಸಂಡೇ, ನಿಮ್ಮ ಸಂಡೇ ಆಗಲಿ ಯಾವುದೋ ಒಂದು ವೀಕು ಅವತ್ತು ರೆಸ್ಟ್ ಕೊಟ್ಬಿಡಿ, ಒಂದು ದಿನ ಫುಲ್ಲು ರಿವಿಷನ್ಗೆ. ಇನ್ನು 5 ಡೇಸ್ ಮಾತ್ರ ನೀವು ಓದ್ರಿ. ಓಕೆ, ಇದು ತುಂಬ ಇಂಪಾರ್ಟೆಂಟು. ರಿವಿಷನ್ ಈಸ್ ಇಂಪಾರ್ಟೆಂಟ್, ರೆಸ್ಟ್ ಕೂಡ ತುಂಬ ಇಂಪಾರ್ಟೆಂಟು. ಮಾರ್ಕ್ಸ್ ಕೊಡಬೇಕಾದ್ರೆ ಯಾವತ್ತು ನಿಮಗೆ 70-80% ಸಿಲೆಬಸ್ ಕಂಪ್ಲೀಟಾಗಿ ಮಾರ್ಕ್ಸ್ ಕೊಡ್ತೀರೋ, ಆ ಮಾರ್ಕ್ಸಲ್ಲಿ ನೀವು ಫೋಕಸ್ ಅಂದರೆ ನೀವು ಯಾವ ಟೈಮಲ್ಲಿ ಮಾರ್ಕ್ ಇರುತ್ತೋ 20 ಡೇಸ್ ಮುಂಚೆನೂ ಗೊತ್ತಾಗುತ್ತೆ ನಮ್ಮದು ಯಾವ ಶಿಫ್ಟು ಅಂತ, ಫಸ್ಟ್ ಶಿಫ್ಟಾ, ಸೆಕೆಂಡ್ ಶಿಫ್ಟಾ, ಥರ್ಡ್ ಶಿಫ್ಟಾ ಅಂತ. ಆ ಶಿಫ್ಟ್ ಪ್ರಕಾರ ಕೊಡೋಕ್ಕೋಗಿ ಅದಕ್ಕಿಂತ ಮುಂಚೆ 1 ತಿಂಗಳಿಗೆ ಡೈಲಿ 2 ಮಾರ್ಕ್ ಟೆಸ್ಟು. ಓಕೆ, 2 ಮಾರ್ಕ್ ಟೆಸ್ಟ್. ಅನಾಲಿಸಿಸ್ ಕೂಡ ತುಂಬ ಇಂಪಾರ್ಟೆಂಟು. ಹೆಂಗೆ ಅನಾಲಿಸಿಸ್ ಮಾಡಬೇಕು ನಾನು ತೋರಿಸ್ತೀನಿ, ನಂದು ಪೇಪರೇ ತೋರಿಸ್ತೀನಿ. ಸೊ ಇದು ನನ್ನದೇ ಪೇಪರು, ನಾನು ಆನ್ಸರ್ ಡೌನ್ಲೋಡ್ ಮಾಡ್ಕೊಂಡಿದ್ದು ನನ್ನದೇ ಪೇಪರು. ಇದು ಸಿಕ್ಕಾಪಟ್ಟೆ ಇದೆ ಫಸ್ಟ್ ಕ್ವಶನ್ನು. ನಾನು ಅದು ಹೇಳ್ತೀನಿ ಎಕ್ಸಾಮ್ ಟೈಮಲ್ಲಿ ಏನಾಯಿತು ಅಂತ. ಸೊ ಇಲ್ಲಿ ನಾನು ಅಟೆಂಡ್ ಮಾಡಿಲ್ಲ. ಓಕೆ, ಸೊ ಇವಾಗ ಇಂಥ ಕ್ವಶನ್ ಯಾವುದೋ ಒಂದು ಇವಾಗ ಫೈನ್ ದ ಡಯಾಮೀಟರ್, ಇವಾಗ ಈ ಒಂದು ಜಾಮಿಟ್ರಿಲಿ ನೀವು ಈ ಕ್ವಶನ್ಗೆ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಓಕೆ, ಮಾರ್ಕ್ ಟೆಸ್ಟಲ್ಲಿ ನಾನು ಹೇಳ್ತಾ ಇರೋದು. ಆವಾಗ ನೀವೇನು ಮಾಡಬೇಕು, ಇದೇ ಥರದ ಸಮ್ಮು ಅಂದರೆ ಈ ಎಕ್ಸಾಕ್ಟಾಗಿ ಇದೆ ಅಂತಲ್ಲ, ಇದೇ ಥರ ಸಮ್ಸು ಇರುತ್ತೆ, ಇದ್ರಾಗ ಅಕ್ಕಪಕ್ಕ ಕೆಲವೊಂದು ಸಮ್ಸ್ ಕೂಡ ಇರುತ್ತೆ. ಅದನ್ನು ಒಂದು 5ರಿಂದ 6 ಸಮ್ಸ್ ಮಾಡಬೇಕು ನೀವು. ಅನಾಲಿಸಿಸ್ ಅಂದರೆ ಹಂಗೇ, ನೀವು ಅನಾಲಿಸಿಸ್ ಅಂದರೆ ಇದು ಅನ್ಕೊತೀರ, ಇಂಗ್ಲೀಷಲ್ಲಿ ಎಷ್ಟು ಟೈಮ್ ತೊಗೊಂಡ್ರೆ ಎಷ್ಟು ಕರೆಕ್ಟು, ಎಷ್ಟು ರಾಂಗು, ಮ್ಯಾಥ್ಸಲ್ಲಿ ಎಷ್ಟು ತೊಗೊಂಡೆ. ನಾನು ಹಿಂಗೆ ಅಂದ್ಕೊಂಡೆ ಅನಾಲಿಸಿಸ್ ಅಂದರೆ ಫಸ್ಟು. ಸೊ ಅದೇನಾಗುತ್ತೆ ಅಂತಂದರೆ ಈ ಮಾರ್ಕ್ ಟೆಸ್ಟಲ್ಲಿ ಕರೆಕ್ಟಾಗಿ ಬಂದಿಲ್ವಾ ಬಿಡು, ಓಕೆ ಒಂದು ಸಲ ನೋಡ್ಕೊಂಬಿಡೋದು ಸುಮ್ಮನೆ, ಇದು ಮ್ಯಾಥ್ಸ್ ಅಲ್ವಾ, ನೋಡಿಕೊಂಡೆ, ಕರೆಕ್ಟಾಗೈತೆ, ತಪ್ಪಾಯ್ತಾ, ಹಿಂಗೆ ಮಾಡಬೇಕಾ ಅಂತ ಮೈಂಡಲ್ಲಿ ಅಂದ್ಕೊಂಬಿಟ್ಟು ನೆಕ್ಸ್ಟ್ ಮಾರ್ಕ್ ಟೆಸ್ಟ್ ಕೊಡ್ತೀವಿ. ಅದರಲ್ಲಿ ಓಕೆ ಇದು ತಪ್ಪೈತೆ, ನೆಕ್ಸ್ಟು ಹಂಗೆ ಮಾಡಬಾರ್ದು. ಹಂಗೆ ಮಾಡಿದಾಗ ಅಲ್ಲೇ ನಾವು ಮಿಸ್ಟೇಕ್ ಮಾಡೋದು. ಸೊ ಮ್ಯಾಥ್ಸು ಯಾವತ್ತೇ ಆಗಲಿ ಪರ್ಟಿಕ್ಯುಲರಾಗಿ ಸಾಲ್ವ್ ಮಾಡಬೇಕು. ಓಕೆ, ಇವಾಗ ಈ ಮಾರ್ಕ್ ಟೆಸ್ಟಲ್ಲಿ ನಾನು ಇದನ್ನು ಅಟೆಂಡ್ ಮಾಡಿಲ್ಲ. ಸೊ ಇದನ್ನು ಅಟೆಂಡ್ ಮಾಡಿಲ್ಲ ಅಂತಂದರೆ ಇದನ್ನು ನಾನು ಸಾಲ್ವ್ ಮಾಡಬೇಕು. ಬುಕ್ ಹಿಡ್ಕೊಂಡು, ಪೆನ್ ಹಿಡ್ಕೊಂಡು ಅದನ್ನು ನಾನು ಮತ್ತೆ ಸಾಲ್ವ್ ಮಾಡಬೇಕು.
ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ ಬರೋವರೆಗೂ ಸಾಲ್ವ್ ಮಾಡಬೇಕು. ಒಂದು ಸಲ ಬಂದಿಲ್ಲ ಅಂತ ಅಂದರೆ ಯಾವುದಾದ್ರು ಒಂದು ವೀಡಿಯೋ ನೋಡಿದ್ಮೇಲೆ ಅದನ್ನು ಮತ್ತೆ ಸಾಲ್ವ್ ಮಾಡಬೇಕು. ಓಕೆ, ಅಂಥದ್ದು ಸಾಲ್ವ್ ಆವಾಗಲೂ ಕೂಡ ಬಂದಿಲ್ಲ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ಸಪ್ರೇಟ್ ಬುಕ್ಕಲ್ಲಿ ಬರ್ಕೊಬೇಕು. ನೀವು ವೀಕ್ಲಿ ರಿವಿಷನ್ ಮಾಡ್ಬೇಕಾದ್ರೆ ಆ ಒಂದು ಪರ್ಟಿಕ್ಯುಲರ್ ಸಮ್ನ ಮತ್ತೆ ನೀವು ಸಾಲ್ವ್ ಮಾಡಬೇಕು. ಸುಮ್ಮನೆ ಮೈಂಡಲ್ಲಿ ಇದು ಹಿಂಗೆ ಅದಂಗೆ ಅಲ್ಲ, ಸಾಲ್ವ್ ಮಾಡಬೇಕು. ಪೆನ್ನಲ್ಲಿ ಬರೀಬೇಕು. ಹೆಂಗೆ ಸಾಲ್ವ್ ಮಾಡ್ತೀರಾ ಎಕ್ಸಾಮಲ್ಲಿ ಅಂದ್ಬಿಟ್ಟು ಅದನ್ನು ನೀವು ಬರೀಬೇಕು. ಆ ಥರ ಅನಾಲಿಸಿಸ್ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟು. ಓಕೆ, ಕ್ಯಾಲ್ಕುಲೇಷನ್ಸ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಅದು ಕೂಡ ತುಂಬ ಇಂಪಾರ್ಟೆಂಟು. ಸೊ ಹಿಂಗಾಯಿತು, ಕರೆಕ್ಟ್ ಅಲ್ವಾ? ಸೊ ಮಾಕ್ ಟೆಸ್ಟು ಅಟೆಂಡ್ ಮಾಡ್ತಿದ್ದೆ. ಇದರಲ್ಲೆಲ್ಲ ಒಂದು ಆ್ಯಾವ್ರೇಜಾಗಿ 100 ಅಂತೆ. ಯಾಕಂದರೆ ಸ್ಟಾರ್ಟಿಂಗ್ ಮಾಕ್ ಟೆಸ್ಟ್ ಅಲ್ವಾ, ಡೈಲಿ 4 ಮಾಕ್ ಟೆಸ್ಟಿಂದ ಜಾಸ್ತಿ ಫೋಕಸ್ ಮಾಡೋಕ್ಕಾಗಲಿಲ್ಲ. ಸೊ ಅವಾಗ ಏನು ಮಾಡಿದೆ ನಾನು, ನೆಕ್ಸ್ಟ್ ಮತ್ತೆ ಓಕೆ ಜಾಸ್ತಿ ಓದೋಕ್ಕಾಗಲ್ಲ, ಜಸ್ಟ್ ಡೈಲಿ 1 ಅಥವಾ 2 ಮಾಕ್ ಟೆಸ್ಟು. ಓಕೆ, ಸೊ ಅಷ್ಟರಲ್ಲಿ ಆಲ್ಮೋಸ್ಟ್ ಡೇಟ್ ಅನೌನ್ಸ್ ಆಯಿತು, ಶಿಫ್ಟ್ ಯಾವುದು ಅಂತ ನನಗೆ ಗೊತ್ತಾಯಿತು. ಅವಾಗ ನಾನೇನು ಮಾಡಿದೆ, ಟೆಕ್ಸ್ಟ್ ಬುಕ್ಕಲ್ಲಿ ಮಾರ್ಕ್ಸ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ನನಗೆ ಒಂದೊಂದ್ಸಲ 119 120 ಇಂಗ್ಲೀಷಲ್ಲಿ. ಈ ಟೈಮ್ಗೆ ಏನಾಗೋಯಿತು, ಮಾರ್ಕ್ಸ್ ಎಲ್ಲ ಲಾಸ್ಟ್ 1 ತಿಂಗಳು ಫುಲ್ ಮಾರ್ಕ್ ಟೆಸ್ಟ್ ಕೊಟ್ಟನಲ್ಲ. ಸೊ ಇನ್ನು 20 ಡೇಸ್ ಎಕ್ಸಾಮ್ಗೆ ಇದೆ ಅಂದಾಗ ಇಂಗ್ಲೀಷಲ್ಲಿ ಕಮ್ಮಿ ಮಾರ್ಕ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಇಷ್ಟು ದಿನ ಮ್ಯಾಥ್ಸು ಕಮ್ಮಿ ಮಾರ್ಕ್ಸ್ ಸ್ಟಾರ್ಟ್ ಆಗೋಯಿತು. ಈಗ ಮತ್ತೆ ಇಂಗ್ಲೀಷು, ಯಾಕಂದರೆ ರಿವಿಷನ್ ಇಲ್ಲ. ಅರ್ಥ ಆಗ್ತಿದೆಯಲ್ವಾ? ಮ್ಯಾಥ್ಸ್ ವಿಡಿಯೋಸ್ ಆಗಿದ ತಕ್ಷಣ CHSL ಎಕ್ಸಾಮ್ ಬಂತು. CHSL ಎಕ್ಸಾಮ್ ಆಗಿದ ತಕ್ಷಣ ಈ ಒಂದು ಮತ್ತೆ ಮ್ಯಾಥ್ಸಿಗೆ ನಾನು ಬಂದೆ ವಾಪಸ್ಸು. ಸೊ ಅದರಿಂದ ಇಂಗ್ಲೀಷು ಮತ್ತು ಆ ಒಂದು ಕಲ್ತಿರೋದೆಲ್ಲ ಮತ್ತೆ ಮರ್ತೋಗೋಕ್ಕೆ ಸ್ಟಾರ್ಟ್ ಆಯಿತು. ಅರ್ಥ ಆಗ್ತಿದೆಯಲ್ವಾ? ಸೊ ಇಂಗ್ಲೀಷಲ್ಲಿ ಮಾರ್ಕ್ಸ್ ಕಮ್ಮಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಇಲ್ಲಿ ನಾನು ಬರೀ ಇಂಗ್ಲೀಷು ಮ್ಯಾಥ್ಸು ಎಷ್ಟು ಬರ್ತಿದೆ ಅಂತ ನೋಡ್ತಿದ್ದೆ. ಒಂದು ಸಲ 73 ಬಂತು, ಒಂದು ಸಲ 59 ಬಂತು. ಅದು ತುಂಬ ಕಮ್ಮಿ, ಮಿನಿಮಮ್ 80 ಬರಬೇಕು. ಆವಾಗ ಒಂದು ಓಕೆ ಅಂದಂಗೆ ಆಗುತ್ತೆ. ಇದು 101 3 ಸೆಕ್ಷನ್ಸು. ಓಕೆ, ಸೊ ಈ ಥರ ಪ್ರಾಬ್ಲಮ್ಗಳೆಲ್ಲ ಆಯಿತು. ಸೊ ರಿವಿಷನ್ ಈಸ್ ತುಂಬ ಇಂಪಾರ್ಟೆಂಟ್. ರಿವಿಷನ್ ಇಂಗ್ಲೀಷು ಮ್ಯಾಥ್ಸು ರಿವಿಷನು ತುಂಬ ಇಂಪಾರ್ಟೆಂಟು. ರೀಸನಿಂಗ್ ಆರಾಮಾಗಿ ಬರುತ್ತೆ. ನೀವು 1-2 ಸಲ ನೋಡಿಕೊಂಡ್ರೆ ರೀಸನಿಂಗ್ ಬರುತ್ತೆ. ರೀಸನಿಂಗಲ್ಲಿ ಏನೇ ಪ್ರಾಬ್ಲಮ್ಮು ಇರೋಲ್ಲ. ಓಕೆ, ಇಷ್ಟ ಆಯಿತು. ನೆಕ್ಸ್ಟು ಈ CGL ಎಕ್ಸಾಮ್ ಕೂಡ ಆಯಿತು ನನಗೆ. ಓಕೆ, ಇಷ್ಟರಲ್ಲೇ 122 ಬರ್ತಿದೆ ಅಂತ ಅಂದಾಗ ನಾನು ಸ್ವಲ್ಪ ಕಷ್ಟಪಟ್ಟರೆ ಇದು 130 140 ಬರುತ್ತೆ ಅಂತ ಅಂದ್ಕೊಂಡು ಮೈಂಡ್ಸೆಟ್ಟಲ್ಲಿದ್ದೆ, ಕಾಮಾಗೇ ಇದ್ದೆ. ನಾನೇ ಎಷ್ಟೊಂದು ಜನ ಕೇಳಿದೆ, ಬ್ರೋ ನೀವೆಲ್ಲ ಎಕ್ಸಾಮ್ ಟೈಮಲ್ಲೆಲ್ಲ ತಲೆ ಕೆಡಿಸ್ಕೊಬಾರ್ದು, ಆರಾಮಾಗಿರಬೇಕು, ಕಾಮಾಗಿರಬೇಕು, ಒಂದು ಒಳ್ಳೆ ಫೇವ್ರೇಟ್ ದೇವ್ರ ಸಾಂಗು ಯಾವುದೋ ಒಂದು ನಿಮ್ಗೆ ಇಂಟ್ರೆಸ್ಟ್ ಇರೋದು, ಜೋಕ್ಸೋ ಕಾಮಿಡಿನೋ ನೋಡಿಕೊಂಡು ಗೇಮ್ಸೋ ಏನೋ ಒಂದು ಆಡ್ಕೊಂಡು ಹೋಗಿ ಅಂತ ನಾನೇ ಎಷ್ಟೊಂದು ಜನಕ್ಕೆ ಹೇಳಿದ್ದೆ. ಓಕೆ, ನಂದು ರೆವೆನ್ ಅದು ಯಾವುದದು ತೋರಿಸ್ತೀನಿ, ಇಲ್ಲೇ ಇದೆ ಲೊಕೇಶನ್ನು, ರೆವರೆಂಟ್ ಟೆಕ್ನಾಲಜೀಸ್ ಅಂತ. ಅದು ಕಾಲೇಜಲ್ಲಿದ್ದೆ. ಅದು ಅಟ್ಮಾಸ್ಫಿಯರೇ ಚೆನ್ನಾಗಿರುತ್ತೆ. ಇದು ಯಾವುದೋ ಆಫೀಸು, ಅದು ಅಕ್ಕಪಕ್ಕ ಫುಲ್ಲು ಇಂಡಸ್ಟ್ರಿಯಲ್ ಏರಿಯಾ ಇದೆ. ಓಕೆ, ಅಲ್ಲಿ ಹೋದೆ. ಎಲ್ಚನಹಳ್ಳಿಯಲ್ಲಿತ್ತಿದ್ದು, ಅವತ್ತು ಹೋದೆ. ನನಗೆ ಆರಾಮಾಗೇ ಇತ್ತು. ಸೆಂಟರ್ ಈಚೆ ತುಂಬ ಸೌಂಡ್ಸೇ ಬರ್ತಿತ್ತು, ಬಟ್ ಒಳಗಡೆ ಕಾಮಾಗೇ ಇತ್ತು, ಸೌಂಡ್ ಏನು ಇರಲಿಲ್ಲ, ಚೆನ್ನಾಗೇ ಇತ್ತು. ಸೊ ಅಲ್ಲಿ ಏನಾಯಿತು ಅಂತ ಅಂದರೆ, ಇನ್ನೂ ಎಕ್ಸಾಮ್ಗೆ 40 ಮಿನಿಟ್ಸು, ಇನ್ನೂ 12:30 11:50ಗೆಲ್ಲ ಒಳಗೆ ಹೋಗ್ಬಿಟ್ಟಿದೆ. ಎಕ್ಸಾಮ್ ಸೆಂಟ್ರಲ್ಲಿ ಕೂತಿದ್ದೆ. ಪಕ್ಕದಲ್ಲಿ ಬೇರೆಯವರೊಬ್ಬರು ಇದ್ದರು. ಅವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿ ಚಿಲ್ಲಾಗಿ ನಾರ್ಮಲಾಗಿ ಫ್ರೆಂಡ್ಸ್ ಜೊತೆ ಹೆಂಗೆ ಮಾತಾಡ್ತೀವೋ ಹಂಗೆ ಆರಾಮಾಗಿ ಬ್ರೋ ಹಿಂಗೆ ಓದಬೇಕು, ನೆಕ್ಸ್ಟ್ ಎಕ್ಸಾಮ್ಸ್ ಇರ್ತವೆ, ಅದು ಇದು. ಅವ್ರಿಗೆ ಅಷ್ಟೊಂದು CGL ಬಗ್ಗೆ ಗೊತ್ತಿರಲ್ಲ, ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಾಯಿದ್ದೆ. ಎಲ್ಲ ಚೆನ್ನಾಗೇ ಇತ್ತು, ಅಲ್ಲಿವರೆಗೂ ಚೆನ್ನಾಗಿತ್ತಪ್ಪ. ಇನ್ನು ಎಕ್ಸಾಮ್ಗೆ 2 ಮಿನಿಟ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂದಾಗ ನನ್ನ CPU ಇರುತ್ತಲ್ಲ, ಆ CPU ಮುಂದೆಗಡೆ ಪ್ಯಾನಲ್ ಉದುರೋಯ್ತು. ಅದರಿಂದ ಈ ವೈರ್ಗಳೆಲ್ಲ ಈಚೆ ಬಂದ್ಬಿಟ್ವು. ಆವಾಗ ಟ್ರಿಗ್ಗರ್ ಆಯಿತು ನನಗೆ. ಅಲ್ಲಿವರೆಗೂ ನಾನು ಬೇರೆ ಮೆಂಟಲಿ ಎಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದೇನೆ. ಯಾಕಂದರೆ ಒಬ್ಬೊರ್ಗೆ ಒಂದೊಂದು ಟ್ರಿಗ್ಗರ್ ಪಾಯಿಂಟ್ಸ್ ಇರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ, ಬೇರೆಯವ್ರ ಬುಕ್ ಇಟ್ಕೊಂಡು ಓದೋದು ನೋಡಿದ್ರೆ ಸ್ವಲ್ಪ ಟೆನ್ಷನ್ ಆಗುತ್ತೆ, ಅಥವಾ ಕೀಬೋರ್ಡ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂದರೆ ಟೆನ್ಷನ್, ಮೌಸ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂದರೆ ಟೆನ್ಷನ್, ಮಾನಿಟರಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಚೇರ್ ಕರೆಕ್ಟಾಗಿಲ್ಲ ಅಂದರೂ ಟೆನ್ಷನ್ ಪಡೋರು ಕೂಡ ಕೆಲವೊಂದು ಇನ್ಸ್ಟೆನ್ಸಸ್ ಆಗುತ್ತೆ. ಯಾಕಂತ ಅಂದರೆ ಒಂದು ಎಕ್ಸಾಮ್ ಟೈಮಲ್ಲಿ ಅಲ್ಲಿ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದರಲ್ಲೂ ನಾನು ಬರೀ ಅರ್ಧಂಬರ್ಧ ಓದಿರೋದ್ರಿಂದ, ಯಾಕಂದರೆ GK ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ಮ್ಯಾಥ್ಸು ರಿವಿಷನ್ ಕರೆಕ್ಟಾಗಿ ಮಾಡಿಲ್ಲ, ಇಂಗ್ಲೀಷ್ ರಿವಿಷನ್ ಕರೆಕ್ಟಾಗಿ ಮಾಡಿಲ್ಲ. ಸೊ ಅರ್ಧಂಬರ್ಧ ಟೆನ್ಷನ್ನು. ರೀಸನಿಂಗ್ ನನಗೇನು ಭಯ ಇರಲಿಲ್ಲ. ನಂಗೆ ಆಲ್ಮೋಸ್ಟ್ 46 ಇಲ್ಲ ಅಥವಾ ಔಟ್ ಆಫ್ ಔಟ್ ಬರುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲೇ ಇದ್ದೆ. ಸೊ ಆ ಒಂದು ಅಲ್ಲಿ ಟ್ರಿಗ್ಗರ್ ಆಯಿತು ಪಾಯಿಂಟ್, ಅದೇ ಟ್ರಿಗರಿಂಗ್ ಪಾಯಿಂಟು. ಸೊ ಅಲ್ಲಿ ನನಗೆ ನರ್ವಸ್ನೆಸ್ ಅನ್ನೋದು ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ಆರಾಮಾಗಿದ್ದೆ. ಯಾಕಂದರೆ CHSL ಎಕ್ಸಾಮ್ ಬರೀಬೇಕಾದ್ರೂ
ನನಗೆ ಗೊತ್ತು ನಾನು ಪಕ್ಕ ಪಾಸ್ ಆಗೋಲ್ಲ ಅಂತ, ನಂಗೆ ಟೆನ್ಷನ್ನೇ ಇರಲಿಲ್ಲ. ಬಟ್ ಇಲ್ಲಿಗೆ ಬಂದಾಗ ಹಂಗಲ್ವಲ್ಲ, ಐದರ್ ಪಾಸ್ ಆಗ್ಬೋದು ಅಥವಾ ಕಟ್ ಆಫ್ ಕ್ಲಿಯರ್ ಆಗೋಲ್ಲ ಯಾಕಂದರೆ ಓದಿರಲಿಲ್ಲ ಕರೆಕ್ಟಾಗಿ, ಅರ್ಧಂಬರ್ಧ ರಿವಿಷನ್ ಕರೆಕ್ಟಾಗಿ ಮಾಡಿಲ್ಲ ಅನ್ನೋ ಅದು ಆ ಒಂದು ಸಿಚುವೇಷನಲ್ಲಿ ಇದ್ದಾಗ ಹೆಂಗಿತ್ತು ಅಂತಂದರೆ, ಇವಾಗ ನಮಗೆ ಕೆಂಡ ಹಾಕ್ತಾರಲ್ಲ ಊರಲ್ಲಿ ನಡಿಬೇಕಾದ್ರೆ ಜಾತ್ರೆಗೆ, ಎಲ್ಲ ಕೆಂಡೆಲ್ಲ ಹಾಕ್ಬಿಟ್ಟು ಪೆಟ್ರೋಲೆಲ್ಲ ಹಾಕಿಟ್ಟಿರ್ತಾರೆ ಅಷ್ಟೇ, ಒಂದು ಚೂರು ಯಾರೋ ಒಂದು ಬೆಂಕಿ ಪಟ್ಟಣ ತೆಗ್ದಂಗೆ ಹಾಕಿದ್ರೆ ಬಗ್ ಅನ್ನುತ್ತಲ್ಲ, ಆ ಒಂದು ಸಿಚುವೇಷನ್ ನಂದು. ಅಲ್ಲಿವರೆಗೂ ಫುಲ್ಲು ಕಂಟ್ರೋಲ್ ಮಾಡಿಕೊಂಡು ದೇವ್ರನ್ನ ನೆನೆಸ್ಕೊಂಡು ಆರಾಮಾಗಿ ಕಾಮಾಗಿದ್ದೆ. ಆ ಒಂದು CPU ಪ್ಯಾನಲ್ ಯಾವಾಗ ಉದ್ರೋ ಕೆಳಗಡೆ ಬಿತ್ತೋ ವೈರ್ಗಳೆಲ್ಲ ಈಚೆ ಬಂದು ಬೇರೆ ಬೇರೆ ಥಾಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮೌಸ್ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂದರೆ ಹೆಂಗೆ, ಕಂಪ್ಯೂಟರ್ ಮಧ್ಯದಲ್ಲಿ ಆಫ್ ಆಗಿಬಿಟ್ರೆ ಹೆಂಗೆ, ಈ ಥರ ಕ್ವಶನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟಾಗಿ ನರ್ವಸ್ನೆಸ್ ಫುಲ್ ಪೀಕ್ ಲೆವೆಲ್ಲು. ನನಗೆ ಎಕ್ಸಾಮ್ ಸ್ಟಾರ್ಟ್ ಆಗೋಯ್ತು ಅಷ್ಟೇ, ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಆ ಇನ್ವಿಜಿಲೇಟರ್ ಬಂದು ತಂಬು ಎಲ್ಲ ಹಾಕ್ಸ್ಕೊಂಡು ನಮ್ಮೊಂದು ಇದು ಕೊಡ್ತಾರೆ, ಒಂದು ಅಡ್ಮಿಟ್ ಕಾರ್ಡ್ ಸ್ಲಿಪ್ ಥರ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ನಮ್ಮ ಸೈನ್ಗಳೆಲ್ಲ ಹಾಕಿ ತಂಬು ಇಂಪ್ರೆಷನ್ ಎಲ್ಲ ಕೊಡಬೇಕು. ಇನ್ನೇನು ಲಾಸ್ಟ್ ಒಂದು ತಂಬು ಹಾಕಬೇಕು. ಆ ತಂಬು ಹಾಕ್ಬೇಕಾದ್ರೆ ಆ ಎಮ್ಮ ಬಂದಾಗ ಆ ಒಂದು CPU ಉದುರೋಯ್ತು. ಓಕೆ, ಅದು ಯಾವುದೋ ಆಫೀಸು, ಅವರು ಡೆಸ್ಕ್ ಇರೋದು ಕೂಡ ಯಾವುದೋ ಫೈಬರ್ದು ಇಟ್ಟಿದ್ದಾರೆ, ಅಂದರೆ ಬೇರೆ ಪಕ್ಕದವ್ರನ್ನ ನೋಡೋಕ್ಕಾಗ್ದಂಗೆ ಫೈಬರ್ದು ಬೆಂಡ್ ಆಗುತ್ತಲ್ಲ, ಬ್ಲೂ ಕಲರ್ದೇನೋ ಶೀಟು, ಆ ಫೈಬರ್ದು ಇಟ್ಟಿದ್ದಾರೆ, ವುಡ್ಡು ಕೂಡ ಇಲ್ಲ ಅಲ್ಲಿ. ಸೊ ನನಗೆ ಅಲ್ಲಿ ಟ್ರಿಗ್ಗರ್ ಆಗಿದ್ದು ಪಾಯಿಂಟು, ಸ್ಟಾರ್ಟಿಂಗ್ ನರ್ವಸ್ನೆಸ್ ಆಯಿತು. ಇನ್ನು ನನಗೆ ಫಸ್ಟ್ ಕ್ವಶನ್ನು ಎಷ್ಟು ಈಸಿ ಕ್ವಶನ್ ಇದು, ಈ ಥರ ಸಾವಿರಾರು ಕ್ವಶನ್ಸ್ ಮಾಡಿಬಿಟ್ಟಿರ್ತೀನಿ. ಈ ಕ್ವಶನ್ ನಾನು 2 ಟೈಮ್ಸ್ ಮಾಡಿದೆ. ಫಸ್ಟ್ ಟೈಮ್ ಬರಲಿಲ್ಲ ಕರೆಕ್ಟಾಗಿ, ಯಾಕಂದರೆ ಮೈಂಡ್ ಓಡ್ತಿಲ್ಲ ಕರೆಕ್ಟಾಗಿ, ಫುಲ್ ನರ್ವಸ್ನೆಸ್ ಆಗೋಗ್ಬಿಟ್ಟಿದ್ದೀನಿ. ನನಗೆ ಕಾಮ್ ಆಗೋಕ್ಕೂ ನನಗೆ ಟೈಮ್ ಇಲ್ಲ, ನನಗೆ ಟೈಮಿಂಗ್ ಪ್ರಾಬ್ಲಮೇ ಆಗಿರಲಿಲ್ಲ. ಮಾಕ್ ಟೆಸ್ಟಲ್ಲಿ ಯಾವತ್ತೇ ಇದ್ದರು 70 ಕ್ವಶನ್ಸ್ ಮೇಲೆ 70, 72, 75, ಒಂದ್ಸಲ 80 ಕ್ವಶನ್ಸ್ವರೆಗೂ ಹೋಗ್ತಿದ್ದೆ. ಅಂಥದ್ದು ಈ ಒಂದು ಎಕ್ಸಾಮಲ್ಲಿ ಬರೀ 68 ಕ್ವಶನ್ಸೇ. ಈ ಫಸ್ಟ್ ಕ್ವಶನ್ ಹಂಗಾಯ್ತಾ. ಈ ಸೆಕೆಂಡ್ ಕ್ವಶನ್ ಎಷ್ಟು ಈಸಿ ನೋಡಿ, E+1F. ಸೊ ಈ ಕ್ವಶನ್ ನೋಡಿ, ಏನೇನಿಲ್ಲ ಈ ಕ್ವಶನಲ್ಲಿ. E+1F ಆಲ್ಟರ್ನೇಟಿವು, E+1F, Y+1Z, S+1T. ಅಷ್ಟು ಆರಾಮಾಗಿದೆ ತಾನೆ ಈ ಕ್ವಶನ್ನು. ಅದು ನಾನು ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ. ಈ 2 ಕ್ವಶನ್ಗೆ ಆಲ್ಮೋಸ್ಟ್ 5 ನಿಮಿಷ ಆಗೋಯಿತು. ರೀಸನಿಂಗಲ್ಲಿ ಆ 5 ನಿಮಿಷಕ್ಕೆ ನಾನು 7ರಿಂದ 6ರಿಂದ 7 ಕ್ವಶನ್ ಮಾಡ್ತಿದ್ದೆ. ಸೊ ಈ ರೀಸನಿಂಗ್ ಮುಗಿಯೋಷ್ಟರಲ್ಲೇ ನನಗೆ 20 ನಿಮಿಷ ಆಗೋಯಿತು. ಓಕೆ, ರೀಸನಿಂಗ್ ಮುಗಿಯೋಷ್ಟರಲ್ಲಿ 20 ನಿಮಿಷ ಆಗೋಯಿತು. ಸೊ ಮಾಕ್ ಟೆಸ್ಟಲ್ಲಿ ಮಾಡಬೇಕಾರಲ್ಲ 15 ಮಿನಿಟ್ಸ್ 16 ಮಿನಿಟ್ಸಲ್ಲಿ ಮಾಡೋನು, ಫೈನಲ್ ಎಕ್ಸಾಮ್ ದಿವಸ ಕರೆಕ್ಟಾಗಿ ಬೇಕಾಗಿದ್ದ ದಿನವೇ 20 ನಿಮಿಷ ತಗೊಯಿತು. ಓಕೆ, ಸೊ ಇನ್ನೊಂದು ಮಾಕ್ ಟೆಸ್ಟಲ್ಲಿ ಮಾಡ್ಬೇಕಾದ್ರೆ ಏನು ಅಂತಂದರೆ, ಫಸ್ಟು ನಾನು ರೀಸನಿಂಗು, ಅದಾದಮೇಲೆ GK, ಅದಾದಮೇಲೆ ಇಂಗ್ಲೀಷು, ಲಾಸ್ಟಿಗೆ ಮ್ಯಾಥ್ಸ್ ಮಾಡ್ತಿದ್ದೆ. ಸೊ ಯಾವತ್ತು ಮ್ಯಾಥ್ಸ್ಗೆ 30 ಮಿನಿಟ್ಸ್ ಇರೋಷ್ಟರಲ್ಲಿ ಎಲ್ಲ ಮುಗಿಸ್ಕೊತಿದ್ದೆ. ಯಾಕಂದರೆ ರೀಸನಿಂಗ್ 15 to 16 ಮಿನಿಟ್ಸು, ಇನ್ನು ಮಿಕ್ಕಿದ 4 ಮಿನಿಟ್ಸಲ್ಲಿ 4 ಅಥವಾ 5 ಮಿನಿಟ್ಸಲ್ಲಿ GK, ಇನ್ನು ಮಿಕ್ಕಿದ 10 ಮಿನಿಟ್ಸಲ್ಲಿ ಇಂಗ್ಲೀಷ್ ಮುಗಿಸ್ಕೊಂಡು 30 ಮಿನಿಟ್ಸ್ ಆರಾಮಾಗಿ ಕಾಮಾಗಿ ಮ್ಯಾಥ್ಸ್ ಮಾಡ್ತಿದ್ದೆ. ಈ ರೀಸನಿಂಗ್ಗೆ ನನಗೆ 20 ನಿಮಿಷ ಆಗೋಗಿದ್ದರಿಂದ ಇನ್ನೊಂದು ತಪ್ಪೇನು ಮಾಡಿದೆ ಅಂತಂದರೆ, ಎಲ್ಲ ಮಾಕ್ ಟೆಸ್ಟಲ್ಲೂ ನಾನು ಸೆಕೆಂಡು GK ಅಟೆಂಡ್ ಮಾಡಿ, ಅದಾದಮೇಲೆ ಇಂಗ್ಲೀಷ್ನ ಅಟೆಂಡ್ ಮಾಡಿ, ಇಲ್ಲಿಗೆ ಬಂದಾಗ ಮತ್ತೆ ಮ್ಯಾಥ್ಸಿಗೆ ಹೋಗ್ಬಿಟ್ಟೆ ನಾನು. ಯಾಕಂತ ಅಂದರೆ GK ಲಾಸ್ಟಿಗೆ ಮಾಡೋಣ ಏನಂತಕ್ಕೆ ಗೊತ್ತಿಲ್ಲ, ಮ್ಯಾಥ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಓಕೆ, GK ಮಾಡಲಿಲ್ಲ ನಾನು. ಮ್ಯಾಥ್ಸ್ ಮಾಡೋಕ್ಕೆ ಹೋದಾಗ, ಯಾಕಂದರೆ ರೀಸನಿಂಗಲ್ಲಿ ಆಲ್ರೆಡಿ 3 ಕ್ವಶನ್ಸ್ ಬಿಟ್ಬಿಟ್ಟಿದ್ದೆ. ಅದರಲ್ಲೂ ಈ ಕ್ವಶನ್ ಮೇಯ್ನಾಗೆ, ಈ ಒಂದು ಕ್ವಶನಿಂದ ನಾನು ಫೇಲ್ ಆದೆ ಅಂತ ಅನ್ಬೋದು. ಯಾಕಂದರೆ ಈ ಒಂದು ಕ್ವಶನ್ 2.5 ಮಿನಿಟ್ಸ್ ತಗೊಂತ, ಈ ಥರ ಕ್ವಶನ್ಸ್ ನಾನು ಯಾವತ್ತೂ ಮಾಕ್ ಟೆಸ್ಟಲ್ಲಿ ಬಿಟ್ಟೇ ಇಲ್ಲ. ಸೊ ಇದು ನನಗೆ ಕಾಡ್ತಾ ಇತ್ತು, ಆ ಕ್ವಶನ್ ಬಿಟ್ಟಿದೆ ಅಂತ. ಆ ಥರ ಎಷ್ಟೊಂದು ಮ್ಯಾಥ್ಸಲ್ಲಿ ಬೇರೆ ರೀಸನಿಂಗಲ್ಲಿ ನಾರ್ಮಲ್ ಮಾಕ್ ಟೆಸ್ಟ್ ಟೈಮಲ್ಲಿ ಬಿಟ್ಬಿಟ್ಟು ಮುಂದಕ್ಕೆ ಹೋಗಿದ್ದೀನಿ. ಬಟ್ ಈ ಒಂದು ಸಿಚುವೇಷನಲ್ಲಿ ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ, ನಂಗೆ ಅದೇ ಯೋಚನೆ ಆಗ್ತಿತ್ತು. ಓಕೆ, ಬಟ್ ಆದರೂ ಅದಾದಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂದ್ಬಿಟ್ಟು ರಿಲ್ಯಾಕ್ಸ್ ಆಗಿಬಿಟ್ಟು 20 ಮಿನಿಟ್ಸ್ಗೆ ಮಿಕ್ಕಿದೆಲ್ಲ ಮಾಡಿದೆ. ಅದಾದಮೇಲೆ ಯಾಕೋ ಗೊತ್ತಿಲ್ಲ, GK ಮಾಡೋದು ಬದಲು ಮತ್ತೆ ಮ್ಯಾಥ್ಸ್ಗೆ ಹೋದೆ. ಓಕೆ, ಮ್ಯಾಥ್ಸಲ್ಲಿ 15 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಿದ್ದು. ಇಲ್ಲಿ ತೋರಿಸ್ತೀನಿ ನಾನು. ಮ್ಯಾಥ್ಸಲ್ಲಿ 15 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡಿದ್ದು. ಅದರಲ್ಲಿ ಇನ್ನೂ 3 ಕ್ವಶನ್ಸ್ ತಪ್ಪಾಗಿದೆ. ಇನ್ನೂ ಇವಾಗ ನಿನ್ನೆ ನೋಡಿದಾಗ ಇನ್ನೂ 3ರಿಂದ 4 ಕ್ವಶನ್ ಆರಾಮಾಗಿ ನಾನು ಮಾಡ್ಬೋದಿತ್ತು. ಓಕೆ, ತುಂಬ ಈಸಿನೇ ಇತ್ತು. ಬಟ್ ಆ ಟೈಮಲ್ಲಿ ನನಗೆ ಮಾಡೋಕ್ಕೆ ಆಗಲಿಲ್ಲ. ಟೈಮ್ ಪ್ರಾಬ್ಲಮ್ ಅಲ್ಲ,
ಆ ಒಂದು ನರ್ವಸ್ನೆಸ್ಸಲ್ಲಿ ನನಗೆ ಫುಲ್ ಬ್ಲ್ಯಾಂಕ್ ಆಗೋಗಿದ್ದೆ, ನನಗೆ ಅದನ್ನು ಮಾಡಲ್ಲ ಇದನ್ನು ಮಾಡಲ್ಲ. ಹಂಗಾಗಿ ಅದಾದಮೇಲೆ ಇಂಗ್ಲೀಷ್ ಅಟೆಂಡ್ ಮಾಡಿದೆ, ಲಾಸ್ಟಿಗೆ ಜಿ ಕೆ ಅಟೆಂಡ್ ಮಾಡಿದೆ. ಓಕೆ, ಜಿ ಕೆಲಿ ನನಗೆ 8 ಕ್ವಶನ್ಸ್ ಪಕ್ಕ ಕರೆಕ್ಟ್ ಅಂತ ಗೊತ್ತಿತ್ತು, ಒಂದು ಡೌಟಲ್ಲಿದ್ದೆ, ಅದು ಕರೆಕ್ಟಾಗಿದೆ. ಇನ್ನು ಮಿಕ್ಕಿದ್ದು 2 ಸುಮ್ಮನೆ ಹಾಕಿದ್ದೆ, ಅದು ತಪ್ಪಾಗಿ ಹೋಗಿತ್ತು. ಓಕೆ, ಸೊ ಲಾಸ್ಟಿಗೆ ಸೇರಿಸ ಬರೀ 106. ನನಗೆ ಯಾವ ಮಾರ್ಕ್ ಟೆಸ್ಟಲ್ಲೂ 106 ಬಂದಿಲ್ಲ, ಇಲ್ಲಿ ಬಂತು. ಸೊ ಆ ಒಂದು ಟ್ರಿಗರಿಂಗ್ ಪಾಯಿಂಟ್ಸ್ ಅನ್ನೋದು ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು ತುಂಬ. ಅದು ಯಾವ ಥರ ಆದರೂ ಬರ್ಬೋದು, ಬೇರೆ ವ್ಯಕ್ತಿಯಿಂದಾದ್ರೂ ಬರ್ಬೋದು, ಬೇರೆ ವ್ಯಕ್ತಿ ಹಿಡ್ಕೊಂಡಿರೋ ಬುಕ್ಸಿಂದ ಬರ್ಬೋದು, ಬೇರೆ ವ್ಯಕ್ತಿ ಲುಕ್ಸಿಂದ, ಅಂದರೆ ಅವ್ರು ಹೆಂಗಿರ್ತಾರೆ, ಅವರು ಬೇರೆಯವ್ರ ಆ್ಯಟಿಟ್ಯೂಡಿಂದನೂ ಕೂಡ ನಿಮಗೆ ಟ್ರಿಗರಿಂಗ್ ಪಾಯಿಂಟ್ಸ್ ಬರ್ಬೋದು, ಹೆಂಗಾರು ಬರ್ಬೋದು. ಓಕೆ, ಕೀಪ್ ಪ್ಯಾಡ್ ನೋಡಿದ ತಕ್ಷಣ ಬರ್ಬೋದು. ಅಲ್ಲಿ ಕೆಲವೊಬ್ಬರು ಸುಮ್ಮನೆ ಗೀಚ್ಬಿಟ್ಟು ಹೋಗಿರ್ತಾರೆ ಹೆಸರುಗಳು. ಓಕೆ, ಎಲ್ಲಿ ನಿಮ್ಮ ಸಿಸ್ಟಮ್ ಅವರೇನೋ ನಿಮಗೂ ಮುಂಚೆ ಶಿಫ್ಟಲ್ಲಿರೋರು ಬಂದ್ಬಿಟ್ಟು ಗೀಚ್ಬಿಟ್ಟು ಹೋಗಿರ್ತಾರೆ, ಅದನ್ನು ನೋಡಿ ಟ್ರಿಗರ್ ಪಾಯಿಂಟ್ಸ್ ಕೂಡ ಬರ್ಬೋದು. ಯಾಕಂದರೆ ಶಿಫ್ಟ್ ಬಂದು ಅದನ್ನು ನೋಡಿ ನಮಗೇನಂತಾರೆ ಅನ್ನೋ ಟ್ರಿಗರಿಂಗ್ ಪಾಯಿಂಟ್ಸ್ ಕೂಡ ಇರ್ತವೆ. ಸೊ ಈ ಥರ ಟ್ರಿಗರಿಂಗ್ ಪಾಯಿಂಟ್ಸು ಎಷ್ಟಾಗುತ್ತೋ ಅಷ್ಟು ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ನನಗೆ ಗೊತ್ತಿಲ್ಲಪ್ಪ, ಸಿ ಪಿ ಯು ಪ್ಯಾನಲ್ ಉದ್ರೋದ್ರೆ ನನಗೆ ಟೆನ್ಷನ್ ಆಗುತ್ತೆ ಅಂತ ನಂಗೆ ಗೊತ್ತಿಲ್ವಲ್ಲ. ಆ ಟೈಮಲ್ಲಿ ಆಯಿತು, ನನಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಆಗ. ಯಾಕಂದರೆ ಅಟ್ಲೀಸ್ಟ್ ಒಂದು 5 ನಿಮಿಷ ಇನ್ನು ಎಕ್ಸಾಮ್ಗಿದೆ ಅಂದಾಗ ಆಗಿದ್ದಿದ್ರೆ ಓಕೆ, ಕಾಮ್ ಡೌನ್ ಅಂದ್ಕೊಂಡು ಸ್ವಲ್ಪ ಡೀಪ್ ಬ್ರೆತ್ ತೊಗೊಂಡು ಕಾಮ್ ಆಗ್ಬೋದಿತ್ತು. ಎಕ್ಸಾಮ್ 1 ನಿಮಿಷ ಮುಂಚೆ ಇದ್ದಾಗ ಆ ಒಂದು ಅಲ್ಲಿ ತೋರಿಸ್ತಾ ಇರುತ್ತೆ ಕಂಪ್ಯೂಟರಲ್ಲಿ 1 ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ, ಈ ಕಡೆ ಇದು. ಸೊ ಅಲ್ಲಿ ಟ್ರಿಗರ್ ಆಯಿತು ನನಗೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಒಂದು ಹಾಫ್ ಆನ್ ಅವರ್ ಆಯ್ತೇನೋ. ಸೊ ಅಷ್ಟರಲ್ಲಿ ಆಗಬೇಕಾಗಿರೋ ಡ್ಯಾಮೇಜ್ ಎಲ್ಲ ಆಗೋಗಿತ್ತು. ಸೊ ಅದರಿಂದ ಬರೀ 106 ಬಂತು. ಸೊ ಈ ಥರ ಹಲವಾರು ಥಿಂಗ್ಸ್ ಇರುತ್ತೆ, ನೋಡ್ಕೊಬೇಕು. ಸೊ ಪ್ರಿಪೇರ್ ಆಗಬೇಕಾದ್ರೆ ರಿವಿಷನ್ ತುಂಬ ಇಂಪಾರ್ಟೆಂಟು, ರೆಸ್ಟ್ ತುಂಬ ಇಂಪಾರ್ಟೆಂಟು, ಅನಾಲಿಸಿಸ್ ತುಂಬ ಇಂಪಾರ್ಟೆಂಟು. ನಾನು ಹೇಳಿದ್ಮೇಲೆ ಅನಾಲಿಸಿಸ್ ಅಂದರೆ ಸುಮ್ಮನೆ ಇದು ಹಿಂಗೆಲ್ಲ ಏನು ತಪ್ಪಾಯಿತು, ಯಾವುದಲ್ಲಿ ತಪ್ಪಾಯಿತು, ಮತ್ತೆ ಅದನ್ನು ನೀವು ಮಾಡಬೇಕು. ಓಕೆ, ಆ್ಯಾವ್ರೇಜ್ಗೂ ನೀವು ಕಮ್ಮಿ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಇರುತ್ತಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಈ ಒಂದು ಪರ್ಟಿಕ್ಯುಲರ್ ಇದು ಯಾವುದೋ ಒಂದು ಕ್ವಶನ್ ಇತ್ತು, ಜಿ ಕೆ ಅಲ್ಲ, ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಕ್ವಶನ್ ಇತ್ತು. ಆ್ಯಾವ್ರೇಜ್ ಜನ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ 5 to 6 ಮಿನಿಟ್ಸಲ್ಲೇ, ಸೊ 5 to 6 ಮಿನಿಟ್ಸ್ ಅಂತೀನಿ ನೋಡಿ, 50 to 50 ಸೆಕೆಂಡ್ಸ್ ಅಥವಾ 1 ಮಿನಿಟಲ್ಲೇ ಸಾಲ್ವ್ ಮಾಡ್ತಿದ್ದಾರೆ ಅಂತಂದಾಗ ನೀವು ಕೂಡ ಆ ಒಂದು ಆ್ಯಾವ್ರೇಜ್ ಟೈಮಲ್ಲೇ ಇರಬೇಕು, ಅದಕ್ಕಿಂತ ದಾಟಬಾರ್ದು. ಯಾವತ್ತೂ ಆ್ಯಾವ್ರೇಜ್ಗೂ ಒಳಗಡೆ ಇರಬೇಕು. ಆ್ಯಾವ್ರೇಜ್ 1 ನಿಮಿಷ ಆ್ಯಾವ್ರೇಜ್ ಅಂತ ಇದ್ದರೆ ನೀವು 50 ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡಬೇಕು. 30 ಸೆಕೆಂಡ್ಸ್ ಆ್ಯಾವ್ರೇಜ್ ಇದ್ದರೆ ನೀವು 25 ಸೆಕೆಂಡ್ಸಲ್ಲೇ ಸಾಲ್ವ್ ಮಾಡಬೇಕು. ಆ ಥರ ಇರಬೇಕು. ನೀವು ಆ್ಯಾವ್ರೇಜ್ ದಾಟಬಾರ್ದು. ಆ್ಯಾವ್ರೇಜ್ ದಾಟ್ತಾ ಇದ್ದಾರೆ ಅಂತಂದರೆ ನೀವು ಎಲ್ಲರಿಗಿಂತ ಎಷ್ಟೊಂದು ಜನಕ್ಕಿಂತ ತುಂಬ ಹಿಂದೆ ಇದ್ದೀರಾ ಅಂತ ಅರ್ಥ. ಸೊ ಅನಾಲಿಸಿಸ್ ಮಾಡ್ಬೇಕಾದ್ರೆ ಆ ಒಂದು ಟೈಮಿಂಗು, ಮತ್ತು ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದರೆ ಆ ಪ್ರಾಬ್ಲಮ್ ಮತ್ತೆ ಸಾಲ್ವ್ ಮಾಡಬೇಕು, ಬರೋವರೆಗೂ ಸಾಲ್ವ್ ಮಾಡಬೇಕು. ಅದು ಫುಲ್ಲು ನಿಮಗೆ ನ್ಯಾಚುರಲಾಗಿ ಈಸಿಯಾಗಿ ಮತ್ತೆ ಯಾವತ್ತೇ ಕೊಟ್ಟರು ಆರಾಮಾಗಿ ಸಾಲ್ವ್ ಮಾಡ್ತೀರಾ ಅನ್ನೋವರೆಗೂ ಆ ಸಮ್ಮನ್ನ ಮತ್ತೆ ಮಾಡಬೇಕು ಈ ಥರ. ಸೊ ಓಕೆ, ಸೊ ಒಂದೇನು ಇಂಪಾರ್ಟೆಂಟು ರಿವಿಷನ್ನು. ಓಕೆ, ಇನ್ನೊಂದೇನು ಇಂಪಾರ್ಟೆಂಟು ರೆಸ್ಟು. ಓಕೆ, ಅದಾದಮೇಲೆ ಫೋಕಸ್ಸು. ಅದಾದಮೇಲೆ ಫೋಕಸ್ ಏನಕ್ಕೆ ಅಂತಂದರೆ ಏನು ಇವಾಗ ಓದ್ತಾ ಇರ್ತೀರ, ಆ ಒಂದು ಪೀಕ್ ಫೋಕಸ್ ಇರಬೇಕು ನಿಮಗೆ. ಓಕೆ, ಆ ಒಂದು ಪರ್ಟಿಕ್ಯುಲರ್ ಶಿಫ್ಟು 20 ಡೇಸ್ ಮುಂಚೆ ಮುಂಚೆನೇ ಹೇಳ್ತಾರೆ, ಗೊತ್ತಾಗುತ್ತಲ್ವ. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಅಟೆಂಡ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಓಕೆ, ಆ ಒಂದು ಪರ್ಟಿಕ್ಯುಲರ್ ಶಿಫ್ಟ್, ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನಿಮ್ಮ ಫೋಕಸ್ ಅನ್ನೋದು ಪೀಕಲ್ಲಿ ಇರಬೇಕು, ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಅನಾಲಿಸಿಸು. ಓಕೆ, ಅನಾಲಿಸಿಸ್, ಇವೆಲ್ಲ ಇಷ್ಟು 4 ಪಾಯಿಂಟು ತುಂಬ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು 2025ಗೆ ಬರೆಯೋರು. ಓಕೆ, ಸೊ ಈಗ ನೆಕ್ಸ್ಟ್ ಬಂದರೆ ನೀವುಗೆ ಸೋರ್ಸಸ್ಸು ಕೇಳ್ತೀರಾ. ಸೊ ಸೋರ್ಸಸ್ಸು ನಾನು ಓದಿದ್ದು ಎಲ್ಲೆಲ್ಲಿ ಅಂತಂದರೆ, ನನ್ನ ಮೇಯ್ನ್ ಮಿಸ್ಟೇಕು ನಾನು ನರ್ವಸ್ನೆಸ್ ಆಗಿದ್ದು, ಅದು ನನಗೆ ಅವತ್ತೇ ಗೊತ್ತಾಯಿತು, ಯಾಕಂದರೆ ಈಚೆ ಬಂದಾಗೆ ಗೊತ್ತಾಯಿತು. ಸೊ ನರ್ವಸ್ನೆಸ್ ಆಗ್ದಂಗೆ ಇದ್ದಿದ್ದಿದ್ರೆ ಇವತ್ತು ನಾನು 100% 135 ಮಾರ್ಕ್ಸ್ 100% ಬರೋದು ನನಗೆ. ಓಕೆ, ಅದಾದಮೇಲೆ ಲ್ಯಾಕ್ ಆಫ್ ರಿವಿಷನ್ ಕಮ್ಮಿ ಆಗಿದ್ದರಿಂದ ಇನ್ನೂ ಕಮ್ಮಿ ಆಯಿತು. ಸೊ ಒಂಥರ ಒಳ್ಳೆಯದೇ ಅನ್ಕೊಬೋದು. ಮೇ ಬಿ ನಾನು ಇಲ್ಲೇ ಕಷ್ಟಪಡ್ತಿದ್ರೆ ಇನ್ನೂ ಮೇನ್ಸ್ಗೆ ಇನ್ನೂ ಪಡಬೇಕಾಗುತ್ತೆ. ಮೇನ್ಸಲ್ಲಿ ಕ್ಲಿಯರ್ ಮಾಡೋಕ್ಕಾಗಲ್ವೇನೋ ಮೇ ಬಿ. ಅದಕ್ಕೋಸ್ಕರ ದೇವರು ನೀನು ಬೇಡ ಗುರು, ಇಲ್ಲೇ ಸ್ಟಾಪ್ ಆಗಿಬಿಟ್ಟು ಮತ್ತೆ ಓದ್ಕೋ ಅಂತ ಇಲ್ಲೇ ಬ್ರೇಕ್ ಹಾಕಿದ್ದಾರೆ ಅಂತ ಪಾಸಿಟಿವ್ ಆಗೇ ತೊಗೊತಾ ಇದ್ದೀನಿ. ಓಕೆ, ಏನೇ ಆದರೂ ಒಳ್ಳೇದಕ್ಕೆ ಆಗ್ತಿದೆ ಅಂತಲೇ ಅನ್ಕೊತಾ ಇದ್ದೀನಿ. ಸೊ ನಾನು ಮತ್ತೆ ಜಿ ಕೆ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ಮೇಲೆ ಮತ್ತೆ ರಿವಿಷನ್ ಕಂಪ್ಲೀಟಾಗಿ ಕ್ಲೀನಾಗಿ ಮಾಡಬೇಕಾಗುತ್ತೆ. ಅದಾದಮೇಲೆ ಜಿ ಕೆ ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ. ಆವಾಗ ನೋಡ್ತೀನಿ, ಅವಾಗ ಈ 106, 122 ಇವೆಲ್ಲ ಅಲ್ಲ, 180, 190
ಹಂಗೆ ಬರಬೇಕು ಮಾರ್ಕ್ಸ್. ಓಕೆ, ಸೊ ನನ್ನ ಸೋರ್ಸಸ್ ನಾನು ಎಲ್ಲೆಲ್ಲಿ ಓದಿದ್ದು, ನಿಮಗೆ ಇದು ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಂಗಿರಿ, ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕೆಲವೊಬ್ಬರು ಆಲ್ರೆಡಿ ಫಾಲೋ ಮಾಡೋರು ಇವನು ವೇಸ್ಟ್ ಬಿಡು, ಇವನ ಕೈಲಿ ಇನ್ನೇನಾಗಲ್ಲ ಅನ್ನೋರು ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಎಲ್ಲಿ ವರ್ಕೌಟ್ ಆಗುತ್ತೋ ಅಲ್ಲಿಗೆ ಹೋಗಿ, ನನಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ರೀಸನಿಂಗಲ್ಲಿ PYQ ಕ್ವೆಶನ್ಸ್ ಮಾಡಿದ್ರೆ ಸಾಕು, ಅಥವಾ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲೇ ವೀಡಿಯೋಸ್ ಇದೆ, ಅದು ಕೂಡ ನೀವು ಮಾಡ್ಕೊಬೋದು. ಓಕೆ, ಸೊ ಇಲ್ಲಿ ನನಗೆ ಔಟ್ ಆಫ್ ಔಟೇ ಬಂದಿದೆ ಅಂತ ಅಂದಾಗ ನಾನು ಏನು ಪ್ರಿಪೇರ್ ಆಗಿದ್ದೀನಿ ಅದು ಆಲ್ರೆಡಿ ನಿಮಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಅದೆಲ್ಲ ವೀಡಿಯೋಸೇ ಇದೆ. ಸೊ ನೀವು ಕೂಡ ಆರಾಮಾಗಿ 150 ಔಟ್ ಆಫ್ 50 ತೆಗೋಬೋದು. ರೀಸನಿಂಗಲ್ಲಿ ಇಲ್ಲಿ ಹೇಳ್ತಿದ್ದೀನಿ ನಾನು ನರ್ವಸ್ನೆಸ್ಸಿಂದ ಇಲ್ಲಿ ಮಾರ್ಕ್ಸ್ ಕಳ್ಕೊಂಡೇ ಬಿಟ್ಟರೆ ಇದು ಸಿಕ್ಕ ಡೆಡ್ ಈಸಿ. ಇದು ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ ಆ ಪೇಪರು ಕೂಡ ನಾನು ಏನೇನು ಕ್ವಶನ್ಸ್ ಬಿಟ್ಟೆ ಅಂತ. ಸೊ ಈ ಕ್ವಶನ್ ಬಿಟ್ಟೆ, ಇಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಾ, E+1 F, M+1 N, E+1 ಎಷ್ಟು ಏನಾಗುತ್ತೆ, ಮತ್ತು F ಬರುತ್ತೆ, F, T+1 ಏನು U, ಈಸಿನಾ, ಅದೊಂದು ಬಿಟ್ಟೆ. ಇಲ್ಲಿ ಕ್ಯಾಲ್ಕುಲೇಷನ್ಸ್ ತಪ್ಪಾಯಿತು. ಅದಾದಮೇಲೆ ಇನ್ನೆಲ್ಲಿ ಬಿಟ್ಟಿರೋದು ತೋರಿಸ್ತಾ ಇದ್ದೀನಿ, ಅಲ್ಲಿ ಬಿಡೋಕ್ಕೆ ಏನು ಅಷ್ಟೊಂದು ಕಷ್ಟನೇ ಇಲ್ಲ. ಇಲ್ಲಿ ನೋಡಿ 33 × 2 + 15, 36 × 2 + 15, 40 × 2 80 + 15 ನೋಡಿದ್ರೆ ಹೇಳ್ಬಿಡ್ಬೋದು ಅಂಥ ಈಸಿ. ಮೀನ್ಸ್ ಇಂಥ ಈಸಿ ಇರೋದು ಕೂಡ ಅಲ್ಲಿ ನಿಮಗೆ ಎಷ್ಟು ಆ ನರ್ವಸ್ನೆಸ್ ಬಂದರೆ ಹೆಂಗೆ ಬ್ಲ್ಯಾಂಕ್ ಆಗೋಗ್ತೀರಂತ ನಾನು ಬೆಸ್ಟ್ ಎಕ್ಸಾಂಪಲ್. ಓಕೆ, ನಂಗೆ CHSL ಬರೀಬೇಕಾದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ, ನನಗೆ ಟೆನ್ಷನೇ ಇರಲಿಲ್ಲ. ಆ ಒಂದು CPU ಪ್ಯಾನಲ್ ನನಗೆ ಟ್ರಿಗರ್ ಆಯಿತು ಪಾಯಿಂಟು. ಓಕೆ, ಹಿಂಗಾಯ್ತಾ. ರೀಸನಿಂಗು ನೀವು ಅಲ್ಲಿ ನಮ್ಮ ವೀಡಿಯೋಸ್ ನೋಡ್ಬೋದು, ನಮ್ಮ ವೀಡಿಯೋಸ್ ನೋಡಿದ್ರೆ ನಿಮಗೆ ವರ್ತಿಲ್ಲ ಅನ್ಸಿದ್ರೆ ನೀವು PYQs ನೀವೇ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. PYQ ಸಾಲ್ವ್ ಮಾಡಿ ಯಾರ್ಯಾರು ವೀಡಿಯೋಸ್ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. PYQs ಅಲ್ಲೇ ನಿಮಗೆ ರೀಸನಿಂಗ್ ಸಾಕು, ಬೇಜಾನಾಗೋಯ್ತು. ಇಂಗ್ಲೀಷು ನಾನು ಕಲ್ತಿದ್ದು ಗ್ರಾಮರು ರಾಣಿ ಮ್ಯಾಮು. ವೊಕ್ಯಾಬ್ಗೆ ನಾನು ಇನ್ನೂ ವೊಕ್ಯಾಬ್ ಮುಗಿಸೇ ಇಲ್ಲ. ಸೊ ವೊಕ್ಯಾಬ್ಗೆ ಬ್ಲ್ಯಾಕ್ ಬುಕ್ಕು ಅದನ್ನು ಮಾಡಿದ್ರೆ ಸಾಕು. ಬ್ಲ್ಯಾಕ್ ಬುಕ್ಕಲ್ಲಿ ಎಲ್ಲನೂ ಕೊಡ್ತಾರೆ. ಆ ಒಂದು ವೊಕ್ಯಾಬ್ಲರಿ ಅಲ್ಲಿಂದ ತೊಗೊಂಡು ಗ್ರಾಮರ್ ರಾಣಿ ಮ್ಯಾಮ್ ಯೂಟ್ಯೂಬ್ ವೀಡಿಯೋಸ್ ಇದೆ, ಅಥವಾ ಕೋರ್ಸ್ ತೊಗೊಳಂಗಿರೋ ಕೋರ್ಸ್ ತೊಗೊಳ್ಳಿ ಮಾಡಿ. ಮ್ಯಾಥ್ಸು ಯಾರೊಬ್ಬರು ಗಗನ್ ಪ್ರತಾಪ್ ಸರು, ಆದಿತ್ಯ ರಂಜನ್ನು, ಹಿಂದಿಲಿ ಇರುತ್ತೆ ಅವ್ರದ್ದು ಹಿಂದಿಲಿದೆ ಅಂತಲೇ ನಾನು ಕನ್ನಡದಲ್ಲಿ ವೀಡಿಯೋಸ್ ಮಾಡಿದ್ದು. ಅರ್ಥಮೆಟಿಕಲ್ಲಿ ನೀವು ನನ್ನ ವೀಡಿಯೋಸನ್ನು ನೋಡ್ಬೋದು. ಬಟ್ ಅಡ್ವಾನ್ಸು ಸ್ವಲ್ಪ ನೀವು ನನ್ನ ಸ್ವಲ್ಪ ಔಟ್ಡೇಟೆಡ್ ಇದೆ. ಅಡ್ವಾನ್ಸು ನೀವು ಯಾರಾದರೂ ಕೋರ್ಸ್ ತೊಗೊಂಡ್ರೆ ಒಳ್ಳೆಯದು ಅಂತ ನಾನು ಅನ್ಕೊತಾ ಇದ್ದೀನಿ. ಸೊ ಗಗನ್ ಪ್ರತಾಪು ಯಾವ ಟೀಚರು ಬ್ಯಾಡ್ ಟೀಚರ್ ಇರಲ್ಲ. ದೇರ್ ಇಸ್ ನೋ ಬ್ಯಾಡ್ ಟೀಚರ್, ಓನ್ಲಿ ಬ್ಯಾಡ್ ಡಿಸಿಪ್ಲಿನ್ ಅಷ್ಟೇ. ನಾವು ಕರೆಕ್ಟಾಗಿ ಫಾಲೋ ಮಾಡ್ತಿರಲ್ಲ ಬಿಟ್ಟರೆ ಅಲ್ಲಿ ಯಾವುದೇ ಬ್ಯಾಡ್ ಟೀಚರ್ ಇರಲ್ಲ. ಓಕೆ, ಸೊ ಗಗನ್ ಪ್ರತಾಪ್ ಆಗಲಿ ಆದಿತ್ಯ ರಂಜನ್ ಸರ್ ಆಗಲಿ ಇಬ್ಬರು ಚೆನ್ನಾಗೇ ಇರ್ತಾರೆ. ನಿಮಗೆ ಡೆಮೋ ವೀಡಿಯೋಸ್ ನೋಡಿ ಯಾರ್ದು ಅರ್ಥ ಆಗ್ತಿದ್ರೆ ಅವ್ರದ್ದು ನೋಡ್ಕೊಳ್ಳಿ. ಓಕೆ, ಇನ್ನು GKಗೆ ಬಂದರೆ ಪರ್ಮಾರ್ SSC ವೀಡಿಯೋಸ್ ಇದೆ, ಅದನ್ನು ನೋಡ್ಕೊಳ್ಳಿ. ನಾನು ಮತ್ತೆ GK ಸಿಲೆಬಸ್ ಸ್ಟಾರ್ಟ್ ಮಾಡಿ ನಾನು ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಅದೇನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಟಾರ್ಗೆಟು ನಿಮಗೆ ಇದು ತುಂಬ ಇಂಪಾರ್ಟೆಂಟು. ಈ ಟಾರ್ಗೆಟ್ ಇದೆಯಲ್ಲ, ಈ ರೀಸನಿಂಗಲ್ಲಿ ಔಟ್ ಆಫ್ ಔಟ್ ಇರುತ್ತೆ. ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಯಾರು ನಾರ್ತ್ ಅವರೆಲ್ಲ ಹಿಂದಿಯವರೆಲ್ಲ ಇದರಲ್ಲಿ ಔಟ್ ಆಫ್ ಔಟ್ ತೆಗೆಯೋಕ್ಕೆ ಟ್ರೈ ಮಾಡ್ತಾರೆ. ಇದರಲ್ಲಿ ತೆಗಿಬೋದು ಕೂಡ, ಈಸಿ ಇರುತ್ತೆ. ಯಾಕಂದರೆ ಮ್ಯಾಥ್ಸು ರೀಸನಿಂಗಲ್ಲಿ ನಿಮಗೆ ಆಲ್ರೆಡಿ ನಿಮಗೆ ಆನ್ಸರ್ಸ್ ಗೊತ್ತಾಗಿರುತ್ತೆ. ಇವಾಗ ಇಂಗ್ಲೀಷಲ್ಲಿ ಓಕೆ ಇದು ಕರೆಕ್ಟ್ ಆಗಿರ್ಬೋದು, ತಪ್ಪಾಗಿರ್ಬೋದು. GKಲಿ ಕರೆಕ್ಟ್ ಆಗಿರ್ಬೋದು, ತಪ್ಪಾಗಿರ್ಬೋದು. ಕೀ ಆನ್ಸರ್ ಬಂದಾಗೆ ಗೊತ್ತಾಗಬೇಕು. ಓಕೆ, ನಿಮಗೆ ಕಾನ್ಫಿಡೆನ್ಸ್ ಇದೆ, ನಿಮಗೆ ಗೊತ್ತಿರುತ್ತೆ. ಬಟ್ ಇದರಲ್ಲಿ 100% ನಿಮಗೆ ಗೊತ್ತಾಗುತ್ತೆ ಇದೇ ಆನ್ಸರು ಅಂತ. ಬೇರೆ ಆನ್ಸರ್ ಚಾಯ್ಸ್ ಆಗೋಕ್ಕೆ ಆಪ್ಷನ್ಸೇ ಇರೋಲ್ಲ. ಓಕೆ, ಸೊ ಅದರಿಂದ ನಿಮಗೆ ಇದು ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ ನಿಮಗೆ. ರೀಸನಿಂಗು ಮ್ಯಾಥ್ಸ್ ಅನ್ನೋದು ಫೈನಲ್ ಎಕ್ಸಾಮ್ಸಲ್ಲಿ ಮೇಯ್ನಾಗಿ ಎಕ್ಸಾಮ್ ಸೆಂಟರ್ ಎಕ್ಸಾಮ್ಸಲ್ಲಿ ಎಕ್ಸಾಮ್ ಅಟೆಂಡ್ ಮಾಡ್ಬೇಕಾದ್ರೆ ನಿಮಗೆ ಫುಲ್ ಕಾನ್ಫಿಡೆನ್ಸ್ ಕೊಟ್ಬಿಡುತ್ತೆ. ಇವೆರಡು ನಿಮಗೆ 45 ಕ್ವಶನ್ಸ್ ಇವೆರಡರಿಂದ ನೀವು ಅಟೆಂಡ್ ಮಾಡಿದ್ರಿ ಅಂದ್ಕೊಳ್ರಿ, 100 ಕ್ವಶನ್ಸು 100 ಮಾರ್ಕ್ಸು 90+ ಮಾರ್ಕ್ಸ್ ಬರ್ತಿದೆ ಅಂತ ಅಂದಾಗ ನಿಮ್ಗೆ ಆಲ್ಮೋಸ್ಟ್ ಕಾನ್ಫಿಡೆನ್ಸು ಬಂದ್ಬಿಡ್ತಲ್ಲಿ. ಓಕೆ, ಅದಾದಮೇಲೆ ಇಂಗ್ಲೀಷಲ್ಲಿ ಹೇಳಿದ್ನಲ್ಲ, ವೊಕ್ಯಾಬ್ಲರಿ ಚೆನ್ನಾಗಿ ಓದ್ಕೊಳ್ಳಿ, ಗ್ರಾಮರ್ ಚೆನ್ನಾಗಿ ಮಾಡ್ಕೊಳ್ಳಿ. ರಿವಿಷನ್ ತುಂಬ ಇಂಪಾರ್ಟೆಂಟು, 44 ಮಾರ್ಕ್ಸು. GK 30+ ಮಾರ್ಕ್ಸ್ ಬರೋಕ್ಕೆ ಟ್ರೈ ಮಾಡಿ. ನೀವು ರಿವಿಷನ್ ಮಾಡಿ ಕರೆಕ್ಟಾಗಿ GK ಓದ್ಕೊಂಡು ರಿವಿಷನ್ ಮಾಡಿದ್ರೆ ಇದರಲ್ಲಿ ಕೂಡ ಆರಾಮಾಗಿ 45 ತೆಗಿಬೋದು. 170 ಈಗ ಫಸ್ಟ್ ಟೈಮು ಯಾರು ನೆಕ್ಸ್ಟ್ 2025ಗೆ ನಾನು ಫಸ್ಟ್ ಟೈಮ್ ಬರೀತೀನಿ ಅನ್ನೋರಿಗೆ ಇದು ಟಾರ್ಗೆಟು. ನಾನು ಮತ್ತೆ ಎಕ್ಸಾಮ್ ಬರೀತಾಯಿದ್ದೀನಿ 2024 ಫೇಲ್ ಆದೆ, ನಾನು ಮತ್ತೆ ಬರೀತಿದ್ದೀನಿ ಅನ್ನೋರಿಗೆ ಟಾರ್ಗೆಟು 185 ಆರಾಮಾಗಿ ತೆಗಿಬೋದು. ತಲೆನೇ ಕೆಡ್ಸ್ಕೊಂಬಿಡಿ. SSC CGL ತುಂಬ ಎಕ್ಸಾಮ್ ಈಸಿ ಇರುತ್ತೆ. ಸೊ ಈ ಥರ ಟ್ರಿಗರ್ ಆಗಿಬಿಡಿ. ನಾನು ಈ ಥರ ಟ್ರಿಗರ್ ಪಾಯಿಂಟ್ಸ್ ಇದೆಯಲ್ಲ ಆ ಥರ ಮೆಂಟಲಿ ಪ್ರಿಪೇರ್ ಆಗಿಬಿಡಿ. ಅದು ಏನೋ ಆಗಿರ್ಬೋದು, ನಾನು ಕಾಮಾಗಿರಬೇಕು. ಓಕೆ, ಸೊ ಇದು ಈ ಒಂದು ಸ್ಟೋರಿ. ಓಕೆ, ಸ್ಟಾರ್ಟಿಂಗ್ 2-3 ಮಂತ್ಸ್ ಫೇಲ್ ಆದೆ ಇನ್ ದ ಸೆನ್ಸ್ ಆ ಒಂದು ಕ್ವಶನ್ಸ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡಿದೆ. ಬಟ್ ಅದು ನನಗೆ ಇವಾಗ ಯೂಸ್ ಆಗುತ್ತೆ. ನಾನು ಒಂದು ಸಲ GK ಎಲ್ಲ ಒಂದು ಸಲ ಸಿಲೆಬಸ್ ಓದ್ಕೊಂಡ್ಮೇಲೆ ತುಂಬ ಯೂಸ್ ಆಗುತ್ತೆ ನನಗೆ.
ಓಕೆ. ಆ ಜಿ ಕೆ ಕ್ವಶನ್ಸ್ ಬೇಕು ಅಂದರೆ ನಾನು ನಿಮ್ಗೆ ಕಳಿಸ್ತೀನಿ, ಯಾರು ಕೇಳಿ. ಓಕೆ. ಸೊ ಅದಾದಮೇಲೆ ಹೇಳಿದ್ನಲ್ಲ, ಇದು ಇಷ್ಟು ಮಾಡಿ ರೆಸ್ಟು, ವಾರಕ್ಕೆ 5 ದಿನವೇ ಓದಿ, 1 ದಿನ ರಿವಿಷನ್ ಮಾಡಿ, ಇನ್ನೊಂದು ದಿನ ರೆಸ್ಟ್ ತೊಗೊಳ್ಳಿ. ಫೋಕಸ್ ಈ ಫೋಕಸ್ ಇನ್ ದ ಸೆನ್ಸ್, ನೀವು ಮಾಕ್ ಟೆಸ್ಟ್ ತೊಗೊಬೇಕಾರೆ ಮಾಕ್ ಟೆಸ್ಟು 70-80% ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ಸ್ಟಾರ್ಟ್ ಮಾಡಿ. ಅದಕ್ಕಿಂತ ಮುಂಚೆ ಸೆಕ್ಷನಲ್ ಟೆಸ್ಟ್ ಇರುತ್ತೆ, ಚಾಪ್ಟರ್ ಟೆಸ್ಟ್ ಇರುತ್ತೆ, ಆವಾಗ ಫೋಕಸ್ ಮಾಡಿ. ಬೇರೆ ಏನು ಫೋಕಸ್ ಮಾಡಬೇಡಿ. ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ಮಾತ್ರ ಫೋಕಸ್ ಮಾಡಿ. ಅನಾಲಿಸಿಸು ಇಷ್ಟು ಇಂಪಾರ್ಟೆಂಟು. ಓಕೆ. ಸೊ ಈ ಸಲ ಫೇಲ್ ಆದರೆ ಸೊ ಓಕೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸೊ ಇಷ್ಟೆಲ್ಲ ನಿಮಗೆ ಏನಾದ್ರು ಬೆನಿಫಿಟ್ ಆಯಿತು ಅಂತಂದರೆ, ನೆಕ್ಸ್ಟ್ ಯಾರು ನಿಮ್ಮ ಜೊತೆ ಯಾರು ಓದೋರಿದ್ದರೆ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗುತ್ತೆ ಏನೇನು ತಪ್ಪುಗಳು ಮಾಡಿದೆ ಅಂತ. ಓಕೆ. ಸೊ ಸೋರ್ಸಸ್ ಹೇಳಿದ್ದೀನಿ, ಬೇರೆ ಇನ್ನೇನು ಬೇಕಾಗಿಲ್ಲ, ಇಷ್ಟೇ ಸಾಕು. ಆರಾಮಾಗಿ ಇಷ್ಟೇ ಇಲ್ಲಿ ಏನಿದೆಯೋ ಇಷ್ಟು ಮಾಡಿದ್ರೆ ಆರಾಮಾಗಿ ಸಾಕು. ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ, ಆ ಬುಕ್ ಮಾಡಬೇಕು, ಈ ಬುಕ್ಕು, ಈ PDF ಬೇಕು, ಆ PDF ಬೇಕು, ಇವೆಲ್ಲ ಬಿಟ್ಬಿಡಿ. ಓಕೆ. ನಿಮ್ಮ ಮೈಂಡ್ ಸೆಟ್ ಅನ್ನೋದು ಅದರಿಂದ ಈಚೆ ಬಂದುಬಿಡಿ. ಇಲ್ಲಿ ಏನಿದೆಯೋ ಅದನ್ನೇ ಮತ್ತೆ ರಿವಿಷನ್ ಮಾಡಬೇಕು. ಓಕೆ. ನಾನು ಮಾಡಿದ್ನಲ್ಲ, ಡೈಲಿ 4 ಮಾಕ್ ಟೆಸ್ಟು, ಡೈಲಿ 4 ಮಾಕ್ ಟೆಸ್ಟ್ ಬದಲು ನೀವು ಡೈಲಿ 4 ಮಾಕ್ ಟೆಸ್ಟ್ ಬದಲು ದಿನಕ್ಕೆ 1 ಮಾಕ್ ಟೆಸ್ಟ್ ಮಾಡಿ. ಅದನ್ನು ಮತ್ತೆ ಮಾಡಿ ಬೇಕಂದರೆ ಪರವಾಗಿಲ್ಲ. ಅದೇ ಮಾಕ್ ಟೆಸ್ಟ್ನ 1 ಮಾಕ್ ಟೆಸ್ಟ್ನ ಬೇಕಾದರೆ 2-3 ಸಲ ಒಂದು ದಿನಕ್ಕೆ ಮಾಡಿ, ಪರವಾಗಿಲ್ಲ. ಬಟ್ ಒಂದು ದಿನಕ್ಕೆ 4 ಮಾಕ್ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ. ನೀವು ಮಾಕ್ ಟೆಸ್ಟ್ ಇವತ್ತೊಂದು ಅಟೆಂಡ್ ಮಾಡಿರ್ತೀರ, ಮತ್ತು ಈ ಕ್ವಶನ್ಸ್ ಓಕೆ ನೋಡ್ಕೊಂಡಿರ್ತೀರ, ನೆಕ್ಸ್ಟ್ ಮಾಕ್ ಟೆಸ್ಟಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ಕೊತೀರ, ಅಲ್ಲಿ ಇನ್ನೇನೋ ಇರುತ್ತೆ. ಆ ಥರ ತಪ್ಪುಗಳು ಆಯ್ತಾನೆ ಇರ್ತವೆ. ನೀವು ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಅನಾಲಿಸಿಸ್ ಮಾಡ್ತಾ ಇರಲ್ಲ. ಅದಕ್ಕೋಸ್ಕರ ಡೈಲಿ 1 ಮಾಕ್ ಟೆಸ್ಟ್ ಮಾಡಿ ಅಥವಾ 2 ಮಾಕ್ ಟೆಸ್ಟ್ ಮಾಡಿ, ಅದನ್ನು ಮತ್ತೆ ಅನಾಲಿಸಿಸ್ ಮಾಡ್ಕೊಳ್ಳಿ, ಮತ್ತೆ ಸಾಲ್ವ್ ಮಾಡಿ. ಓಕೆ. ಈ ಥರ ಮಾಡಿ, ಅವಾಗ ಆರಾಮಾಗಿ ಬಂದುಬಿಡುತ್ತೆ. ಓಕೆ. ಆ್ಯಂಡ್ ಇನ್ನೊಂದು, ಅವ್ರದ್ದು ಬೇರೆಯವ್ರು ಎಷ್ಟೊಂದು ಮಾರ್ಕ್ಸ್ ತೆಗಿತಾ ಇರ್ತಾರೆ, ನಿಮ್ಗೆ ಕಮ್ಮಿ ಬರ್ತಾ ಇರುತ್ತಲ್ಲ. ಇವಾಗ ನನಗೆ ಪಾಸ್ ಆಯ್ತೀನೋ ಫೇಲ್ ಆಯ್ತೀನೋ ಇವೆಲ್ಲ ಕ್ವಶನ್ಸ್ ಇರುತ್ತೆ. ನೀವು ಅದೆಲ್ಲ ತಲೆಯಿಂದ ತೆಗೆದಾಕ್ಬಿಡಿ. ನಿಮಗೆ ಕಟ್ ಆಫ್ ಮಾರ್ಕ್ಸ್ ಬರಬೇಕು. ಟೈರ್ 1ನಲ್ಲಿ ಎಷ್ಟೋ ಒಂದು 130 ಮಾರ್ಕ್ಸು 140 ಮಾರ್ಕ್ಸು ಕಟ್ ಆಫ್ ಇರುತ್ತಾ. ನೆಕ್ಸ್ಟ್ ಇನ್ ಕೇಸ್ ನೆಕ್ಸ್ಟ್ ಇಯರ್ ವೇಕನ್ಸೀಸ್ ಏನಾದರೂ 8000 ಬಂದರೆ ಕಟ್ ಆಫು 145ಇಂದ 155 ಇರುತ್ತೆ. ಈ ಒಳಗಡೆ ಕಟ್ ಆಫ್ ಬರುತ್ತೆ. ಸೊ ನಿಮಗೆ ಇಷ್ಟು ಮಾರ್ಕ್ಸ್ ಬರಬೇಕು ಅಷ್ಟೇ. ನಿಮಗೆ ಬೇರೆಯವ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೊಂಬಿಡಿ. 10 ಲಕ್ಷ ಬರೀಲಿ, ಎಕ್ಸಾಮು 30 ಲಕ್ಷ ಬರೀಲಿ, ನಿಮ್ಗೆ ಯಾಕೆ, ನೀವು ಇಷ್ಟು ಮಾರ್ಕ್ಸ್ ತೆಗಿಬೇಕು, ಆ ಒಂದು ಮೈಂಡ್ ಸೆಟ್ಟಲ್ಲಿರಿ ಅಷ್ಟೇ. ಓಕೆ. ಆ ಒಂದು 8000ಅಲ್ಲಿ ನಂದೊಂದು ಪೋಸ್ಟು ಅಂದ್ಕೊಂಡು, ಆ ಒಂದು ಕಟ್ ಆಫ್ ಮಾರ್ಕ್ಸ್ ನನಗೆ ಬರಬೇಕು ಅಂದ್ಕೊಂಡು ಮೈಂಡ್ ಸೆಟ್ಟಲ್ಲಿರಿ. ಓಕೆ. ಇನ್ನು ಬೇರೆಯವ್ರದ್ದೆಲ್ಲ ಬಿಟ್ಬಿಡಿ. ಬೇರೆಯವ್ರು ಅದು ಓದ್ತಾ ಇದ್ದಾರೆ, ಇದು ಓದ್ತಾ ಇದ್ದಾರೆ, ಹಂಗೆ ಓದ್ತಾ ಇದ್ದಾರೆ, ಅವೆಲ್ಲ ಬಿಟ್ಬಿಡಿ. ಬೇರೆಯವ್ರಿಗೆ 200 ಮಾರ್ಕ್ಸ್ ಬರ್ತಿದೆ, ನನಗೆ ಬರೀ 130 ಬರ್ತಿದೆ, ಬಿಟ್ಬಿಡಿ. ಅವೆಲ್ಲ ತಲೆಗೆ ಹಾಕೊಂಬಿಡಿ. ನಿಮಗೆ 145ಇಂದ 150 ಬರಬೇಕಾ, ಎಕ್ಸಾಂಪಲ್ ಹೇಳ್ತಾ ಇರೋದು. ಅದನ್ನು ಮಾತ್ರ ನೀವು ಆ ಒಂದು ಮಾರ್ಕ್ಸ್ ಹೆಂಗೆ ಬರಬೇಕು ಅನ್ನೋದಕ್ಕೆ ಮಾತ್ರ ಯೋಚನೆ ಮಾಡಿ. ಓಕೆ. ಅದಾದಮೇಲೆ ಇವಾಗ 8000 ಇದ್ದರೆ ನೀವು ನಿಮ್ಮ ರ್ಯಾಂಕು ಕೂಡ ಟೈರ್ 1ನಲ್ಲೇ ನಾನು ಹೇಳ್ತಾ ಇರೋದು, ಟೈರ್ 1ನಲ್ಲೇ ನಿಮ್ಗೆ ರ್ಯಾಂಕು 8000 ಬರೋ ಥರ ನೋಡ್ಕೊಳ್ಳಿ. ಓಕೆ. ಆವಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಓಕೆ. ಅರ್ಥ ಆಗ್ತಿದ್ದಿಲ್ವ ನಿಮಗೆ? ಟೈರ್ 1ನಲ್ಲೇ ನಿಮ್ಮ ರ್ಯಾಂಕು 8000 ಬರ್ತಿಲ್ಲ ಅಂತ ಅಂದರೆ ಟೈರ್ 2ಅಲ್ಲಿ ಹೆಂಗೆ ಬರುತ್ತೆ? ಅರ್ಥ ಆಗ್ತಿದೆಯಾ ನಾನು ಹೇಳ್ತಿರೋದು? ಟೈರ್ 1ನಲ್ಲೇ ನಿಮಗೆ ಇವಾಗ 8000 ವೇಕನ್ಸೀಸ್ ಇದೆ. ಟೈರ್ 1ನಲ್ಲಿ ನಮಗೆ 80,000 1:10 ತೊಗೊತಾ ಇದ್ದೀನಿ. ಸೊ 80,000 ಮೆಂಬರ್ಸು ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ನಿಮ್ಮದು 50,000 ರ್ಯಾಂಕ್ ಬಂದರೆ ಏನು ಪ್ರಯೋಜನ? ನಾನು ಹೇಳ್ತಾ ಅರ್ಥ ಆಗ್ತಿದೆಯಲ್ವಾ? ನೀವು ಅಂದ್ಕೊಬೋದು ಅದಾದಮೇಲೆ ಟೈರ್ 1 ಆದಮೇಲೆ ಓದ್ಕೊತೀನಂತ. ನಿಮಗೆ ಓದ್ಕೊಳ್ಳೋಕೆ ಟೈಮ್ ಇರೋಲ್ಲ ಅಲ್ಲಿ, ಬರೀ ರಿವಿಷನ್ ಟೈಮ್ ಅಷ್ಟೇ. ಅಲ್ಲಿ ಮಾರ್ಕ್ಸ್ಗೆ ಎಕ್ಸಾಮ್ಗೆ 1.5 ಮಂತ್ 2 ಮಂತ್ಸ್ ಮುಂಚೆಯಿಂದ 2 ಮಂತ್ಸ್ ಮುಂಚೆಗೆ ನೀವು ರಿವಿಷನ್ನು ಕೂಡ ಕಂಪ್ಲೀಟ್ ಮಾಡಿ. ಜಸ್ಟ್ ಮಾರ್ಕ್ಸು ಅನಾಲಿಸಿಸು ರಿವಿಷನ್ ಈ ಥರ ಮಾಡಬೇಕು. ನೀವು ಅಲ್ಲೇನೋ ಓದ್ಕೊತೀನಿ, ನಾನು ಇನ್ನೊಂದು 2 ಮಂತ್ಸ್ ಓದ್ಕೊತೀನಿ ಅಂದರೆ ಆಗಲ್ಲ. ತುಂಬ ಜನ ಬರ್ತಾರೆ, ನಾನು ನೋಡಿದ್ದೀನಿ, ನನ್ನ ಕೇಳ್ತಾರೆ, ಇನ್ನೇನು ಅದು ಎಕ್ಸಾಮ್ ಟೈಮು ಇದು ಬಿಡ್ತಾರಲ್ಲ ಅವ್ರು ನೋಟಿಫಿಕೇಷನ್ನು, ಅವಾಗ ಬರ್ತಾರೆ, ಬ್ರೋ ನಾನು 2 ಮಂತ್ಸಲ್ಲಿ ಫುಲ್ ಕಷ್ಟಪಟ್ಬಿಡ್ತೀನಿ ಬ್ರೋ, ಡೈಲಿ ಬೇಕಂದ್ರೆ 12 ಅವರ್ ಓದ್ಬಿಡ್ತೀನಿ, ಹೆಂಗೆ ಮಾಡೋದು ಹೇಳಿ ಅಂತ ಕೇಳಿದ್ದಾರೆ ಆಲ್ರೆಡಿ. ಆಗಲ್ಲ. ನೀವು ಬರೀ ಅಲ್ಲಿ ಬಂದುಬಿಟ್ಟು 2 ಮಂತ್ಸಲ್ಲಿ ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡ್ರೆ ಈ 1 ವರ್ಷದಿಂದ ಓದೋರವ್ರ ಗತಿ ಏನು? ಅರ್ಥ ಆಗ್ತಿದೆಯಲ್ವಾ? ಸೊ ಅವ್ರು ಪಾಸ್ ಆಗಲ್ಲ. ಅವ್ರು ಬರೀ 2 ಮಂತ್ಸಲ್ಲಿ ಬಂದು ಓದ್ಬಿಡ್ತೀನಿ ಅಂದರೆ ಪಾಸ್ ಆಗಲಿ. ಇನ್ನೂ ಕೆಲವೊಬ್ರು ಇರ್ತಾರೆ, ಯಾವತ್ತು ನೋಡಿ ಇದ್ಬಿಡ್ತಾರಲ್ಲ ಡೇಟ್, ಎಕ್ಸಾಮ್ ಡೇಟು 20 ಡೇಸು, ಅವತ್ತು ಬಂದು ಕೇಳ್ತಾರೆ ಓದ್ಬೋದಾ ಅಂತ. ಇನ್ನು ಏನು ಹೇಳಿ ಅಂತ ಅವ್ರಿಗೆಲ್ಲ.
ಓಕೆ, ಅಂಥವ್ರದ್ದೆಲ್ಲ ಆಗಲ್ಲ. ಕೇಳಿದ್ದಾರೆ ಅಷ್ಟೊಂದು ಜನನ, ಬ್ರೋ ನಿಮಗೆ ನೀವು ಡೈರೆಕ್ಟಾಗಿ ಹೇಳ್ಬಿಟ್ಟು ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಈ ಸಲ. ಅವ್ರು ಸ್ವಲ್ಪ ಜನ ಏನು ಹಂಗೆ ನೆಗೆಟಿವ್ ಆಗಿ ಮಾತಾಡ್ತೀರಾ ಅಂತ. ನಾನು ಇರೋದನ್ನ ಹೇಳ್ತಾ ಇದ್ದೀನಿ ಗುರು, ಫ್ಯಾಕ್ಟು. ವರ್ಕೌಟ್ ಆಗಲ್ಲ ಅಂದಾಗ ನಿಮ್ಮ ಕೈಯಲ್ಲಿ ಆಗಲ್ಲ, ಯಾಕಂದರೆ 2 ಮಂತ್ಸಲ್ಲಿ ಆಗಲ್ಲ, ನನಗೆ ಗೊತ್ತು, ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೆ ಹೇಳ್ತಾ ಇರ್ತೀನಿ. ಅವ್ರು ಇಲ್ಲ ನಾನು ಓದ್ತೀನಿ ಅದು ಇದು ಅಂತಾರೆ, ಇನ್ನೇನು ನಾನು ಏನು ಹೇಳಿ ಅವ್ರಿಗೆ. ಸೊ 8000 ರ್ಯಾಂಕು, ನಿಮಗೆ 8000 ವೇಕನ್ಸೀಸ್ ಇದ್ದರೆ ನಿಮ್ಮ ಒಂದು ರ್ಯಾಂಕು 8000 ಒಳಗಡೆ ಇರಬೇಕು. ಟೈರ್ 1ಅಲ್ಲಾಗಲಿ ಟೈರ್ 2ಅಲ್ಲಾಗಲಿ. ಟೈರ್ 2ಅಲ್ಲಿ ಹೆಂಗಿರುವ 8000 ಒಳಗಡೆ ಇರಬೇಕು. ಟೈರ್ 1ಅಲ್ಲೇ ನಿಮಗೆ ನಿಮ್ಮ ರ್ಯಾಂಕು ಗೊತ್ತಾಗ್ಬಿಡ್ಬೇಕು. ಅರ್ಥ ಆಗ್ತಿದೆಯಲ್ಲ? ಟೈರ್ 1ಅಲ್ಲಿ 50,000 ಬಂದು ನಾನು ಅದಾದಮೇಲೆ ಚೆನ್ನಾಗಿ ಓದ್ಕೊತೀನಿ, ಅದಾದಮೇಲೆ 8000 ರ್ಯಾಂಕಲ್ಲಿ ಬರ್ತೀನಿ ಅಂತಂದರೆ ಅದು ಭ್ರಮೆ. ಅಟ್ಲೀಸ್ಟ್ ಇಲ್ಲಿ ನೀವು ಒಂದು 20,000ಅಲ್ಲಿ ಬಂದರೆ ಆವಾಗ ಏನೋ ಒಂದು ಅನ್ಕೊಬೋದು, ಓಕೆ ಮೇನ್ಸ್ ಎಕ್ಸಾಮ್ಸಲ್ಲಿ ಸ್ವಲ್ಪ ಹಂಗೆ ಮಾರ್ಕ್ಸ್ ಜಾಸ್ತಿ ಇರೋದ್ರಿಂದ ಒಂದೊಂದು ಮಾರ್ಕ್ಸ್ಗೂ ರ್ಯಾಂಕ್ಸ್ ಅನ್ನೋದು ವೇರಿ ಆಗುತ್ತೆ. ಸೊ 8000 ಬರೋ ಚಾನ್ಸಸ್ ಇರುತ್ತೆ ಅಂತ. ನೀವು ಇಲ್ಲೇ 50,000 60,000 ಬಂದರೆ ನೀವು ಹೆಂಗೆ ಅನ್ಕೊತೀರ 8000 ಬರುತ್ತೆ ಅಂತ? ಅರ್ಥ ಆಗ್ತಿದೆ ಅಲ್ವಾ? ಸೊ ನಾನು ಕೂಡ ಇವಾಗ ನಾನು 120-130 ಮಾರ್ಕ್ಸ್ ಬರ್ತಿತ್ತು, ವೇಕನ್ಸೀಸು 17,000. ನನ್ನ ರ್ಯಾಂಕು ವಾಲ್ಯೂಬಡಲ್ಲಿ ರ್ಯಾಂಕ್ ಒಂದೊಂದು ಸಲ 1.5 ಲಕ್ಷ, ಅಂದರೆ 2 ಲಕ್ಷ 2.5 ಲಕ್ಷ ಅಟೆಂಡ್ ಮಾಡೋರು. ನಂದು ಅದರಲ್ಲಿ 1.5 ಲಕ್ಷ. ಟೈರ್ 1ಅಲ್ಲಿ 1.5 ಲಕ್ಷ ಬರ್ತಿದೆ ಅಂತಂದರೆ ನನಗೆ ಇನ್ನೇನು ಕಟ್ ಆಫ್ ಕ್ಲಿಯರ್ ಮಾಡೋಕ್ಕಾಗುತ್ತೆ ಟೈರ್ 2ಅಲ್ಲಿ? ಅರ್ಥ ಆಗ್ತಿದ್ದಿಲ್ವಾ? ಸೊ ಅವ್ರು ಏನೇ ವೇಕನ್ಸೀಸ್ ಬಿಟ್ಟರು ಆ ವೇಕನ್ಸೀಸ್ ಒಳಗಡೆ ನಿಮ್ಮ ರ್ಯಾಂಕ್ ಇರಬೇಕು, ಅದು ನಿಮ್ಮ ಟಾರ್ಗೆಟ್ ಆಗಿರಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಇನ್ ಕೇಸ್ ಅವ್ರು 8000 ಬಿಟ್ರಾ, ಕಟ್ ಆಫ್ 145 155 ಇರುತ್ತಾ? ಟಾಪ್ ಈ 8000 9000 ರ್ಯಾಂಕ್ ಒಂದು ಮಾರ್ಕ್ಸು 160 ಇತ್ತಾ, ನಿಮ್ಮದು 165 ಇರಬೇಕು. ಕಟ್ ಆಫ್ ಅಲ್ಲ ಅವಾಗ ಇಂಪಾರ್ಟೆಂಟು ನಮಗೆ, ಈ 8000 ಒಳಗಡೆ ನಾವು ಬರ್ತಾಯಿದ್ದೀವ ಇಲ್ವಾ ಅಂತ ಅನ್ನೋದು ಇಂಪಾರ್ಟೆಂಟು. ಓಕೆ, ಸೊ ನನಗೆ ಗೊತ್ತಿರೋ ಎಕ್ಸ್ಪೀರಿಯೆನ್ಸು, ನನಗೆ ಇವಾಗೆಲ್ಲ ಆಗಿರೋದೆಲ್ಲ ನಿಮ್ಗೆ ಹೇಳಿದ್ದೀನಿ. ನಿಮಗೆ ಇದು ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬಿಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್. ನಾಳೆ ನಮ್ಗೆ ಗೊತ್ತಿರೋರೊಬ್ಬರು ಪಾಸ್ ಆಗಿದ್ದಾರೆ, 150 ಮಾರ್ಕ್ಸ್ ಬಂದಿದೆ. ಇವತ್ತು ಫೇಲ್ಯೂರ್ ಸ್ಟೋರಿ ನೋಡಿದ್ರೆ ನಾಳೆ ಸಕ್ಸಸ್ ಸ್ಟೋರಿ ನೋಡೋಣ. ಓಕೆ, ಥ್ಯಾಂಕ್ ಯು, ಬಾಯ್.